ಹಾಲೆಲೂಯಾ. ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ತಂದೆಯಾದ ದೇವರ ಪರಿಶುದ್ಧ ನಾಮದಲ್ಲಿ ನಿಮ್ಮನ್ನು ನಾನು ವಂದಿಸ್ತೇನೆ. ಇವತ್ತಿನ ಈ ಸಮಯದಲ್ಲಿ ತಂದೆಯಾದ ದೇವರು ನಿಮ್ಮನ್ನು ಪರಿಶುದ್ಧ ವಾಕ್ಯವನ್ನು ಕೇಳಲಿಕ್ಕಾಗುವಂಥ ರೀತಿಯಲ್ಲಿ ದೇವರು ನಮ್ಮೆಲ್ಲರಿಗೂ ಸಹಾಯ ಮಾಡಲಿ, ಸಮಯ ಕೊಡಲಿ. ಆತನ ಸನ್ನಿಧಾನದಲ್ಲಿ ಸ್ವಲ್ಪ ಹೊತ್ತು ಕಾಲ ಕಳೀಲಿಕ್ಕೆ ದೇವರು ಸಹಾಯ ಮಾಡಲಿ. ಕರ್ತನಲ್ಲಿ ಪ್ರಿಯರೇ, ಇವತ್ತಿನ ದಿವಸ ಸ್ವಾಮಿ ನಮಗೆ ತಿಳಿಯಪಡಿಸ್ತಕ್ಕಂಥ ಪರಿಶುದ್ಧ ವಾಕ್ಯ ಭಾಗವನ್ನು ನಾವು ಕೇಳಲಿಕ್ಕಾಗುವ ಹಾಗೆ ಶ್ರೀ ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 17ನೇ ವಚನ ಮಾತ್ರ ಎನ್ನುತ್ತಾ ನಾವು ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ. ಶ್ರೀ ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 17ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಆತನು ಹೊರಟು ದಾರಿ ಹಿಡಿದು ಹೋಗುವಾಗ ಒಬ್ಬನು ಓಡುತ್ತಾ ಆತನ ಎದುರಿಗೆ ಬಂದು ಮೊಣಕಾಲೂರಿ, ಒಳ್ಳೆ ಬೋಧಕನೇ, ನಾನು ನಿತ್ಯ ಜೀವಕ್ಕೆ ಬಾಧ್ಯನಾಗಬೇಕಾದರೆ ಏನು ಮಾಡಬೇಕೆಂದು ಆತನನ್ನು ಕೇಳಲಾಗಿ. ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಒಬ್ಬ ಐಶ್ವರ್ಯವಂತನಾದಂಥ ಒಬ್ಬ ಮನುಷ್ಯ, ಯೌವನಸ್ಥನಾಗಿರ್ತಕ್ಕಂಥ ಒಬ್ಬ ಮನುಷ್ಯ ಯೇಸು ಸ್ವಾಮಿ ಹತ್ತಿರ ಬಂದು ಕೇಳುತ್ತಾ ಇದ್ದಾನೆ. ಏನಂತ ಕೇಳ್ತಾ ಇದ್ದಾನೆ ಗೊತ್ತಾ? ಸ್ವಾಮಿ, ನಾನು ನಿತ್ಯ ಜೀವಕ್ಕೆ ಬಾಧ್ಯನಾಗಬೇಕಾದರೆ ಏನು ಮಾಡಬೇಕು? ನಾನು ನಿತ್ಯ ಜೀವಕ್ಕೆ ಬಾಧ್ಯನಾಗಬೇಕಾದರೆ ಏನು ಕಾರ್ಯ ಮಾಡಬೇಕು? ಇವತ್ತಿನ ದಿವಸ ಈ ವಾಕ್ಯ ಭಾಗವನ್ನು ನಾವು ಕೇಳುವಾಗ ನಾವು ಸಹ ಇವತ್ತಿನ ದಿವಸ ಈ ಒಂದು ವಾಕ್ಯ ನಮಗೆ ಜ್ಞಾಪಕ ಕೊಡುತ್ತದೆ. ನಾವು ಸಹ ನಿತ್ಯ ಜೀವಕ್ಕೆ ಬಾಧ್ಯರಾಗಬೇಕಾದರೆ ಏನು ಮಾಡಬೇಕು? ಅವತ್ತೊಂದು ದಿವಸ ಒಬ್ಬ ಯೌವನಸ್ಥ, ಐಶ್ವರ್ಯವಂತನಾಗಿರ್ತಕ್ಕಂಥ ಒಬ್ಬ ಯೌವನಸ್ಥ, ಆತನು ಬಂದು ಕೇಳ್ತಾ ಇದ್ದಾನ, ಒಳ್ಳೆ ಬೋಧಕನೇ, ನಾನು ನಿತ್ಯ ಜೀವಕ್ಕೆ ಬಾಧ್ಯನಾಗಬೇಕಾದರೆ, ನಿತ್ಯ ಜೀವಕ್ಕೆ ಹಕ್ಕುದಾರನಾಗಬೇಕಾದರೆ, ನಿತ್ಯ ಜೀವವನ್ನು ನಾನು ಪಡ್ಕೊಳ್ಳಬೇಕಾದರೆ, ಅದರ ಹಕ್ಕುದಾರನಾಗಬೇಕಾದರೆ ಏನು ಒಳ್ಳೆಯ ಕಾರ್ಯ ನಾನು ಮಾಡಬೇಕು ಎಂಬುದಾಗಿ ಆತನು ಕೇಳುತ್ತಾ ಇದ್ದಾನೆ. ಸೊ ಇಲ್ಲೇನು ಗೊತ್ತಾ, ಈ ಒಂದು ಯೌವನಸ್ಥನಾಗಿರ್ತಕ್ಕಂಥ ಒಬ್ಬ ಐಶ್ವರ್ಯವಂತನಾದಂಥ ಮನುಷ್ಯ ಇಲ್ಲಿ ಹೇಳ್ತಿದ್ದಾನೆ. ಅದೇ ಪ್ರಕಾರ ಲೂಕನು ಬರೆದ ಸುವಾರ್ತೆ 10:25 ಸಹ ಒಬ್ಬ ಮನುಷ್ಯನಿದ್ದಾನೆ. 10:25 ಸಹ ಅಲ್ಲಿ ಒಬ್ಬ ಧರ್ಮೋಪದೇಶಕನು ಇದ್ದಾನೆ. ನಾವು ನೋಡ್ತೇವೆ ಗೊತ್ತಾ, ಮಾರ್ಕ 10:17 ಒಬ್ಬ ಯೌವನಸ್ಥನಾಗಿರ್ತಕ್ಕಂಥ ಒಬ್ಬ ಐಶ್ವರ್ಯವಂತನಾದಂಥ ಮನುಷ್ಯ ಅಲ್ಲಿ ಕೇಳ್ತಾ ಇದ್ದಾನೆ, ನಾನು ನಿತ್ಯ ಜೀವಕ್ಕೆ ಬಾಧ್ಯನಾಗಬೇಕಾದರೆ ಏನು ಒಳ್ಳೆಯ ಕಾರ್ಯ ಮಾಡಬೇಕು? ಅದೇ ರೀತಿ ಲೂಕ 25 ಬಂದಾಗ ಆಗ ಒಬ್ಬ ಧರ್ಮೋಪದೇಶಕನು ಎದ್ದು ಆತನನ್ನು ಪರೀಕ್ಷಿಸುವುದಕ್ಕಾಗಿ, ಬೋಧಕನೇ, ನಾನು ನಿತ್ಯ ಜೀವಕ್ಕೆ ಬಾಧ್ಯನಾಗುವಂತೆ ಏನು ಮಾಡಬೇಕು ಅಂತ ಕೇಳುತ್ತಾ ಇದ್ದಾನೆ. ಸೊ ಇವೇನು ಗೊತ್ತಾತಂದ್ರೆ, ಇವ ಧರ್ಮಶಾಸ್ತ್ರ ಬಲ್ಲಂಥ ಒಬ್ಬ ಮನುಷ್ಯ ಇದ್ದಾನೆ. ಏನಂದ್ರೆ ಎಕ್ಸ್ಪರ್ಟ್ ಇನ್ ಲಾ, ಅಂದರೆ ಎಲ್ಲ ಶಾಸ್ತ್ರವನ್ನು ಬಲ್ಲಂಥ, ಎಲ್ಲ ಧರ್ಮಶಾಸ್ತ್ರ ಬಲ್ಲಂಥ ಒಬ್ಬ ಒಬ್ಬ ಗುರು ಇದ್ದಾನೆ. ಅದು ಕೇಳ್ತಾ ಇದ್ದಾನೆ ಗೊತ್ತಾ, ನಾನು ನಿತ್ಯ ಜೀವಕ್ಕೆ ಬಾಧ್ಯನಾಗಬೇಕಾದರೆ ಏನು ಮಾಡಬೇಕೆಂಬುದಾಗಿ ಧರ್ಮೋಪದೇಶಕನಲ್ಲಿ ಕೇಳ್ತಾ ಇದ್ದಾನೆ. ಅದೇ ರೀತಿಯಿಂದ ಏನು ಗೊತ್ತಾ, ಲೂಕನು ಬರೆದ ಸುವಾರ್ತೆ ಇದೇ 10:18 ಇನ್ನೊಬ್ಬ ವ್ಯಕ್ತಿ ಇದ್ದಾನೆ. 10:18 ಗೊತ್ತಾ, ಒಬ್ಬ ಅಧಿಕಾರಿಯು ಬಂದು, ನಾವು 10:18 ಒಬ್ಬ ಅಧಿಕಾರಿನ, ಆ ಅಧಿಕಾರಿ ಬಂದು ಅದೇ ಸೇಮ್ ಪ್ರಶ್ನೆ ಕೇಳ್ತಾ ಇದ್ದಾನೆ. ಏನು ಗೊತ್ತಾ, ನಾನು ನಿತ್ಯ ಜೀವಕ್ಕೆ ಭಾಗ್ಯನಾಗಬೇಕಾದರೆ ಏನು ಮಾಡಬೇಕು ಎಂಬುದಾಗಿ ಕೇಳ್ತಾ ಇದ್ದಾನೆ. ಒಬ್ಬ ಐಶ್ವರ್ಯವಂತನಾದಂಥ ಆ ಯೌವನಸ್ಥನು ಕೇಳ್ತಾ ಇದ್ದಾನೆ ಮಾರ್ಕ 10:17. ಹಾಗೇ ಏನು ಗೊತ್ತಂದ್ರೆ ಲೂಕ 10:25 ಸಹ ಏನು ಗೊತ್ತಾ, ಒಬ್ಬ ಧರ್ಮೋಪದೇಶಕನಾಗಿರ್ತಕ್ಕಂಥ ಧರ್ಮಶಾಸ್ತ್ರ ಎಲ್ಲ ಬಲ್ಲಂಥವನು ಕೇಳ್ತಾ ಇದ್ದಾನೆ, ನಾನು ನಿತ್ಯ ಜೀವಕ್ಕೆ ಬಾಧ್ಯನಾಗಬೇಕಾದರೆ ಏನು ಮಾಡಬೇಕು? ಲೂಕ 18:18 ಸಹ ಒಬ್ಬ ಏನು ಗೊತ್ತಾ, ರಿಚ್ ರೂಲರ್, ಅಂದರೆ ಗೊತ್ತಾ, ಐಶ್ವರ್ಯವಂತನಾಗಿರ್ತಕ್ಕಂಥ ಒಬ್ಬ ಅಧಿಕಾರಿ. ಈ 3 ವ್ಯಕ್ತಿಗಳು ಒಬ್ಬನೇ ಇದ್ದಾನೆ. ಅವನೇನು ಗೊತ್ತಾ, ಏನೇನು ಗೊತ್ತಾ, ಒಬ್ಬ ಯಂಗನ, ಅವ ಎಕ್ಸ್ಪರ್ಟ್ ಹಿ ವಾಸ್ ಎ ರಿಚ್ ರೂಲರ್. ಇವನು
ಈ ಒಂದು 3 ವಿಷಯಗಳ ಈ 3 ಮಾರ್ಕ್ನ ಸುವಾರ್ತೆ ಲೂಕ ಮತ್ತು ಲೂಕ 10:18, ಲೂಕ 10:25, ಮಾರ್ಕ್ 10:17ರಲ್ಲಿ ಸೇಮ್ ಪರ್ಸನ್ ಒಬ್ಬನೇ ಇದ್ದ. ಒಬ್ಬ ಧರ್ಮೋಪದೇಶಕನ, ಅವ ಯಂಗನ, ಆಮೇಲೆ ಗೊತ್ತಾ ಅವ ಬಹಳ ಐಶ್ವರ್ಯವಂತನಾಗಿರ್ತಕ್ಕಂಥ ಮನುಷ್ಯ. ನಾನು ನಿತ್ಯ ಜೀವಕ್ಕೆ ಬಾಧ್ಯನಾಗಬೇಕಾದರೆ ಏನು ಮಾಡಬೇಕು ಎಂಬುದಾಗಿ ಕೇಳುತ್ತಾ ಇದ್ದಾನೆ. ಅದೇ ರೀತಿಯಿಂದ ಅಪೊಸ್ತಲರ ಕೃತ್ಯ 16ನೇ ಸಂಧಿ 30-31 ವಚನದಲ್ಲಿ ಸಹ ಕೇಳ್ತಾನೆ ಗೊತ್ತಂತಂದ್ರೆ, ನಾನು ಈ ಒಂದು ನಿತ್ಯ ಜೀವಕ್ಕೆ ಬಾಧ್ಯನಾಗಬೇಕಾದ್ರೆ ನಾನು ಏನು ಮಾಡಬೇಕೆಂಬುದಾಗಿ ಕೇಳ್ತಾ ಇದ್ದಾನೆ. ಅದೇ ರೀತಿಯಿಂದ ಲೂಕ 16:16 ಸಹ ಗೊತ್ತಾ, ನಿತ್ಯ ಜೀವಕ್ಕೆ ಬಾಧ್ಯನಾಗಬೇಕಾದರೆ ನಾನು ಏನು ಕಾರ್ಯ ಮಾಡಬೇಕೆಂಬುದಾಗಿ, ವಾಟ್ ಮಸ್ಟ್ ಐ ಡೂ ಟು ಇನ್ಹೆರಿಟ್ ಎಟರ್ನಲ್ ಲೈಫ್, ನಾನು ನಿತ್ಯ ಜೀವವನ್ನು ಹೊಂದುವುದಕ್ಕಾಗಿ ಏನು ಒಳ್ಳೆಯ ಕಾರ್ಯನ ಮಾಡಬೇಕು ಎಂಬುದಾಗಿ ಇಲ್ಲಿ ಒಬ್ಬ ಐಶ್ವರ್ಯವಂತನಾಗಿರ್ತಕ್ಕಂಥ, ಯೌವನಸ್ಥನಾಗಿರ್ತಕ್ಕಂಥ, ಒಬ್ಬ ಅಧಿಕಾರಿಯಾಗಿರ್ತಕ್ಕಂಥ, ಧರ್ಮೋಪದೇಶಕನಾಗಿರ್ತಕ್ಕಂಥವನು ಕೇಳುತ್ತಾ ಇದ್ದಾರೆ. ಕರ್ತನಲ್ಲಿ ಪ್ರಿಯರೇ, ಒಬ್ಬ ಧರ್ಮೋಪದೇಶಕನಿಗೆ ಏನು ಗೊತ್ತಾ, ನಿತ್ಯ ಜೀವಕ್ಕೆ ಹೋಗಬೇಕಾದ್ರೆ ಏನು ಮಾಡಬೇಕಂತವನಿಗೆ ಗೊತ್ತಿಲ್ಲ. ಅವನೊಬ್ಬ ಶಾಸ್ತ್ರಜ್ಞ, ಧರ್ಮಶಾಸ್ತ್ರ ಎಲ್ಲ ಬಲ್ಲಂಥವನು. ಅವನಿಗೇನು ಗೊತ್ತಂದ್ರೆ ನಿತ್ಯ ಜೀವಕ್ಕೆ ಬಾಧ್ಯನಾಗಬೇಕಾದ್ರೆ ಅವನಿಗೆ ಗೊತ್ತಿಲ್ಲ. ನಿತ್ಯ ಜೀವಕ್ಕೆ ಯಾವ ರೀತಿಯಿಂದ ಪ್ರವೇಶ ಮಾಡಬೇಕೆಂಬಂಥದ್ದು ಅವನಿಗೆ ಗೊತ್ತಿಲ್ಲ. ನಾ ಏನು ಮಾಡಲಿ ಎಂಬುದಾಗಿ ಕೇಳುತ್ತಾ ಇದ್ದ. ಅದೇ ಪ್ರಶ್ನೆ ಇವತ್ತಿನ ದಿವಸ ನಮ್ಮ ಜೀವಮಾನದಲ್ಲಿ ಸಹ ನಮಗೆ ಅದು ಪ್ರಶ್ನೆ ಇದೆ. ನಾವು ಸಹ ನಿತ್ಯ ಜೀವಕ್ಕೆ ಬಾಧ್ಯನಾಗಬೇಕಾದರೆ ಏನು ಮಾಡಬೇಕು, ಏನು ಮಾಡಬೇಕಾಗಿದೆ? ಒಬ್ಬ ಧರ್ಮೋಪದೇಶಕನಿಗೆ ಇದು ಗೊತ್ತಿಲ್ಲ. ನಿತ್ಯ ಜೀವಕ್ಕೆ ಬಾಧ್ಯನಾಗಬೇಕಾದ್ರೆ ಏನು ಮಾಡಬೇಕಂತ ಗೊತ್ತಿಲ್ಲ. ಇವನು 10 ಆಜ್ಞೆಗಳನ್ನೆಲ್ಲ ಬಲ್ಲಂಥವನು, ಎಲ್ಲ ಮೋಶ ಧರ್ಮಶಾಸ್ತ್ರವನ್ನು ಬಾಯಿಂದ ಹೇಳ್ತಕ್ಕಂಥವನು, ಇವೊಬ್ಬ ಅಧಿಕಾರಿ ಅನೇವ. ಆದರೂ ಏನು ಗೊತ್ತಾ, 70 ಮಂದಿ ಹಿರಿಯರಲ್ಲಿ ದೊಡ್ಡ ಅಧಿಕಾರಿಯನ ಇವ. ಆದ್ರೂ ಗೊತ್ತ ಇವನಿಗಿದೆ ನಿತ್ಯ ಜೀವ ಅಂತಕ್ಕಂಥದ್ದೇ ಅವನಿಗೆ ಗೊತ್ತಿಲ್ಲ. ಆದ್ರೂ ಗೊತ್ತಾ, ಇವತ್ತಿನ ದಿವಸ ನಮಗೂ ಸಹ ಅದೇ ಪ್ರಶ್ನೆ ಇದೆ. ನಿತ್ಯ ಜೀವಕ್ಕೆ ನಾವು ಬಾಧ್ಯರಾಗಬೇಕಾದ್ರೆ ನಿತ್ಯ ಜೀವ ಯಾವಾಗಿದೆ? ನಿತ್ಯ ಜೀವ ಅಂದ್ರೆ ಗೊತ್ತಾ, ಸಾವಿಲ್ಲ, ಯಾವಾಗಲೂ ಬದುಕುವನಾಗಿದೆ. ಯುಗಾಂತರ ಎಲ್ಲ ಕಾಲಗಳಲ್ಲಿ, ಎಲ್ಲ ಸಮಯಗಳಲ್ಲಿ, ಎಲ್ಲ ಸಮಯಗಳಲ್ಲಿ ಗೊತ್ತಾ ಬದುಕುವವನಾಗಿರ್ಬೇಕು. ಸಾವು ಅಂತಕ್ಕಂಥದ್ದಲ್ಲಿ ಇರಬಾರದು. ಅದಕ್ಕಂತಾರೆ ನಿತ್ಯ ಜೀವ. ಇವನು ಯಾವಾಗಲೂ ಬದುಕುವಂಥ ವ್ಯಕ್ತಿಯಾಗಿರ್ಬೇಕು, ಸಾಯ್ತಕ್ಕಂಥವನಾಗಿರಬಾರ್ದು. ಸೊ ಈ ನಿತ್ಯ ಜೀವಕ್ಕೆ ಬಾಧ್ಯನಾಗಬೇಕಾದ್ರೆ ನಾ ಏನು ಮಾಡಬೇಕೆಂಬುದಾಗಿ ಒಬ್ಬ ಐಶ್ವರ್ಯವಂತನಾಗಿರ್ತಕ್ಕಂಥ ಒಬ್ಬ ಏನು ಗೊತ್ತಾ, ಒಬ್ಬ ವ್ಯಕ್ತಿ ಬಂದು ಯೇಸು ಸ್ವಾಮಿಯನ್ನು ನಿತ್ಯ ಜೀವ ಕುರಿತು ಬೇಡಿಕೊಳ್ತಾ ಇದ್ದ. ಏನು ಮಾಡಬೇಕು ಸ್ವಾಮಿ ನಿತ್ಯ ಜೀವಕ್ಕೆ ಹೋಗಬೇಕಾದ್ರೆ? ಕರ್ತನಲ್ಲಿ ಪ್ರಿಯರೇ, ಇವತ್ತಿನ ದಿವಸ ನಿತ್ಯ ಜೀವ ಹೋಗಬೇಕಾದ್ರೆ ನಾವು ಏನು ಮಾಡಬೇಕಾಗಿದೆ? ಇವತ್ತಿನ ದಿವಸ ಅಂತ ನಿತ್ಯ ಜೀವಕ್ಕೆ ಹೋಗಬೇಕಾದಂಥ ಮನುಷ್ಯನಿಗೆ ಹೇಳ್ತಾ ಇದ್ದಾರೆ ಸ್ವಾಮಿ. ನಾವು ಹಾಗೇನು ಗೊತ್ತಾ, 17ರಿಂದ ಹಾಗೇನು ಗೊತ್ತಾ 24 ತನಕ ನಾವು ಓದ್ತಾ ಹೋದಾಗ, ಮಾರ್ಕನ ಬರೆದ ಸುವಾರ್ತೆ 17ರಿಂದ 20-25 ಓದಿದಾಗ ಅಲ್ಲಿ ಬರೆಯಲ್ಪಟ್ಟಿದೆ ಗೊತ್ತಾ, ನೀನು ಎಲ್ಲ ಧರ್ಮಶಾಸ್ತ್ರದ 10 ಆಜ್ಞೆಗಳನ್ನೆಲ್ಲ ಕೈಕೊಂಡು ನಡಿಬೇಕು ಅಂತ ಹೇಳ್ತಾರೆ. ಎಲ್ಲ ಗೊತ್ತಂದ್ರೆ ಧರ್ಮಶಾಸ್ತ್ರದ ಆಜ್ಞೆಗಳನ್ನು ಕೈಕೊಂಡು ನಡಿಬೇಕು. ಏನದು ಗೊತ್ತಾ, ದೇವರೊಬ್ಬನೇ ಹೊರತು ಮತ್ತೊಬ್ಬ ದೇವರಿಗೆ ಆರಾಧನೆ ಮಾಡಬಾರ್ದು, ನರತ್ಯ ಮಾಡಬಾರ್ದು, ವ್ಯಭಿಚಾರ ಮಾಡಬಾರ್ದು, ಕದಿಬಾರದು, ಸುಳ್ಳು ಸಾಕ್ಷಿ ಹೇಳಬಾರ್ದು, ಮೋಸ ಮಾಡಬಾರ್ದು, ತಂದೆ ತಾಯಿಗಳನ್ನ ಸನ್ಮಾನಿಸಬೇಕು ಎಂಬ ದೇವರಾಜ್ಞೆಗಳನ್ನು ಗೊತ್ತಾ, ಇವುಗಳಿಗೆ ಸರಿಯಾಗಿ ನಡ್ಕೊಳ್ಬೇಕು ಎಂಬುದಾಗಿ ಒಬ್ಬ ಧರ್ಮೋಪದೇಶಕನಿಗೆ ಕೇಳ್ತಾ ಇದ್ದಾರೆ. ಅವ ಹೇಳ್ತಾ ಇದ್ದಾನೆ ಗೊತ್ತಾ, ಸ್ವಾಮಿ ಚಿಕ್ಕಂದಿನಿಂದಲೇ ಇವೆಲ್ಲವುಗಳಿಗೆ ನಾನು ನಡ್ಕೊಂಡಿದ್ದೇನೆ. ನನ್ನ ತಂದೆಯ ಮಹಾಯಾಜಕ, ನನ್ನ ತಂದೆಯ ಯಾಜಕ, ಅವನ ಸ್ಥಾನದಲ್ಲಿ ನಾನು ಸಹ ಮಹಾಯಾಜಕ. ನನ್ನ ತಂದೆ ನನಗೆ ಕಲಿಸಿಕೊಟ್ಟಿದ್ದಾನೆ, ಈ ಮೋಶೆಯ ಧರ್ಮಶಾಸ್ತ್ರವನ್ನೆಲ್ಲ ನನಗೆ ತಿಳಿಯಪಡಿಸಿದ್ದಾನೆ. ಚಿಕ್ಕಂದಿನಿಂದಲೇ ನನಗೇನು ಗೊತ್ತಾ, ಇದು ಶಿಕ್ಷಣ ಆಗಿದೆ. ಅದಕ್ಕೇನು ಗೊತ್ತಾ, ಎಲ್ಲವನ್ನು ನಾನು ಚಾಚು ತಪ್ಪದೇ ಕಾಪಾಡಿಕೊಂಡು ಬಂದಿದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಆದರೆ ಸ್ವಾಮಿ ಅವನನ್ನು ದೃಷ್ಟಿಸಿ ನೋಡಿ ಸ್ವಾಮಿ ಹೇಳ್ತಾನೆ, ನಿನಗೆ ಒಂದು ಕಡಿಮೆಯಾಗಿದೆ. ನೀ ಎಲ್ಲ ಧರ್ಮಶಾಸ್ತ್ರವನ್ನು ಕೈಕೊಂಡು ನಡೆದರೂ ಸಹ ಒಂದು ಕಡಿಮೆ ಇದೆ ನಿನ್ನ ಜೀವಮಾನದಲ್ಲಿ. ಅದು ಒಂದು ನಿನ್ನ ಕಡಿಮೆ ಇದೆ. ಯಾಕಂತಂದರೆ ನಮ್ಮ ಜೀವಮಾನದಲ್ಲಿ ಸಹ ಒಂದು ಕಡಿಮೆ ಇದೆ. ನಮ್ಮ ಜೀವಮಾನದಲ್ಲಿ ಸಹ ಒಂದಿಲ್ಲ ಒಂದು ರೀತಿಯಿಂದ ಕಡಿಮೆ ಇದೆ. ನಾವು ಇವತ್ತಿನ ದಿವಸ ದೇವರ ಮಕ್ಕಳಾಗಿದ್ದೇವೆ ಎಂಬುದಾಗಿ ಹೇಳ್ತಾ ಇದ್ದೇವೆ. ಅದು ನಮ್ಮ ಜೀವಮಾನದಲ್ಲಿ ಸಹ ಏನು ಕಡಿಮೆ ಇದೆ. ಒಬ್ಬ ಐಶ್ವರ್ಯವಂತನಲ್ಲಿ ಒಂದು ಕಡಿಮೆ ಇದೆ.
ಇವತ್ತಿನ ದಿವಸ ಬಡವರಾಗಿರ್ತಕ್ಕಂಥ ನಮ್ಮ ಜೀವಮಾನದಲ್ಲಿ ಏನು ಕಡಿಮೆ ಇದೆ? ನಮ್ಮಲ್ಲಿ ಸಹ ಏನಾದರೂ ಅದು ಕಡಿಮೆ ಇದ್ದಿರಬೇಕಲ್ಲ. ನಾವು ಧರ್ಮಶಾಸ್ತ್ರನ ಕಾಪಾಡ್ಕೊಂಡು ನಡೀತಾ ಇದ್ದೇವೆ. ಕ್ರಿಸ್ತನು ನಮಗೆ ಕೊಟ್ಟಿರ್ತಕ್ಕಂಥ ಆಜ್ಞೆಗಳನ್ನು ಸರಿಯಾಗಿ ನಾವು ಪಾಲನೆ ಮಾಡ್ತಾ ಇದ್ದೇವೆ. ಆತನ ಆಜ್ಞೆಗಳು ಚಾಚು ತಪ್ಪದೆ ಒಂದನ್ನು ಮರೆಯದೆ ನಾವು ಕಾಪಾಡ್ಕೊಂಡು ಬರ್ತಾ ಇದ್ದೇವೆ? ಇಲ್ಲ. ಎಲ್ಲ ನಾವು ಮರೆತು ಜೀವಿಸ್ತಕ್ಕಂಥವ್ರೆ. ಅವತ್ತು ದಿವಸ 10 ಆಜ್ಞೆಗಳನ್ನೆಲ್ಲ ಚಿಕ್ಕಂದಿನಿಂದಲೇ ಅಭ್ಯಾಸ ಮಾಡಿರ್ತಕ್ಕಂಥ ಧರ್ಮೋಪದೇಶಕನ ಮಗನು ಒಬ್ಬ ಧರ್ಮೋಪದೇಶಕ. ಇವತ್ತಿನ ದಿವಸ ಒಬ್ಬ ಸೇವಕನ ಮಗ ಸೇವಕ. ಆದರೆ ಏನು ಗೊತ್ತಾ, ಎಲ್ಲ ಆಜ್ಞೆಗಳನ್ನು ಕೈಕೊಂಡು ನಡೆದಿದ್ದಿ ಸ್ವಾಮಿ ನಾನು. ಆದರೆ ಏನು ಕಡಿಮೆ ಆಗಿರ್ಬೋದು ನನಗೆ? ನಿತ್ಯ ಜೀವಕ್ಕೆ ಯಾವುದು ನನಗೆ ಅಡ್ಡಿ ಯಾವುದು ಬರ್ಬೋದು? ಏನಾಗಿರ್ಬೋದು? ಯಾವುದರಲ್ಲಿ ಕಡಿಮೆ ಆಗಿದೆ ಅಂದಾಗ ಸ್ವಾಮಿ ಹೇಳ್ತಾನೆ, ನಿನಗೊಂದು ಕಡಿಮೆ ಇದೆ ನಿನ್ನ ಜೀವಮಾನದಲ್ಲಿ. ದೇವ್ರ ಮಕ್ಕಳು ಎಲ್ಲರ ಜೀವಮಾನದಲ್ಲಿ ಎಲ್ಲ ಇದ್ದರೂ ಸಹ ಒಂದಿಲ್ಲ. ಎಲ್ಲ ಜೀವನದಲ್ಲಿ ಅನುಭವಿಸಲಿಕ್ಕೆ ಬೇಕಾದಷ್ಟು ನಮ್ಮ ಜೀವನದಲ್ಲಿ ಎಲ್ಲ ಇದ್ದಾಗಲೂ ಸಹ ಆದರೆ ಒಂದು ಮಾತ್ರ ನಮ್ಮ ಜೀವನದಲ್ಲಿಲ್ಲ. ಅದ್ಯಾರು ಗೊತ್ತಾ? ನಮ್ಮ ಸೃಷ್ಟಿಕರ್ತನಾದ ದೇವರು ಜೀವಮಾನದಲ್ಲಿ ಇಲ್ಲ. ಇಡೀ ಲೋಕದ ಐಶ್ವರ್ಯ, ಇಡೀ ಲೋಕದ ಜಗತ್ತಿನ ಎಲ್ಲ ಸುಖ ವೈಭವ ಎಲ್ಲ ಉಂಟು ಲೋಕದಲ್ಲಿ. ಆದರೆ ಅಲ್ಲಿ ದೇವರಿಲ್ಲ, ದೇವರ ಆಜ್ಞೆ ಇಲ್ಲ, ದೇವರ ಚಿತ್ತದ ಪ್ರಕಾರ ಜೀವಿಸ್ತಕ್ಕಂಥ ಬದುಕು ಇಲ್ಲ. ಅದಕ್ಕೋಸ್ಕರವಾಗಿ ನಮ್ಮ ಜೀವಮಾನದಲ್ಲಿ ಏನಿದೆ ಗೊತ್ತಾ? ಏನು ಕಡಿಮೆ ಇದೆ ಅಂತಕ್ಕಂಥದ್ದು ಇವತ್ತಿನ ದಿವಸ ನಾವು ಪರೀಕ್ಷೆ ಮಾಡಿಕೊಡಬೇಕಾಗಿರುತ್ತೆ. ಅರ್ಥ ಮಾಡ್ಕೊಳ್ಳೋರು, ಇವತ್ತಿನ ದಿವಸ ನಮ್ಮಲ್ಲಿ ಎಲ್ಲ ಮಾತಿರಿದ್ದೇವಲ್ಲ, ಆದರೆ ನಮ್ಮ ಜೀವಮಾನದಲ್ಲಿ ಕಡಿಮೆ ಇದೆ. ಯಾರು? ನಿನ್ನಲ್ಲಿ ಒಂದು ಕೊರತೆ ಇದೆ. ಯೇಸು ಅವನನ್ನು ದೃಷ್ಟಿಸಿ ನೋಡಿ, ಇವತ್ತಿನ ದಿವಸ ನಮ್ಮ ಕರ್ತನು ನಮ್ಮನ್ನು ಸಹ ದೃಷ್ಟಿಸಿ ನೋಡಿ ಏನು ಹೇಳ್ತಾ ಇದ್ದಾನೆ ಗೊತ್ತಾ? ಅವತ್ತಿನ ದಿವಸ ಆ ಧರ್ಮೋಪದೇಶಕನಿಗೆ ಹೇಳಿದಂಥ ರೀತಿಯಲ್ಲಿ ನಮ್ಮ ಜೀವಮಾನದಲ್ಲಿ ಸಹ ಒಂದು ಕೊರತೆ ಇದೆ. ಆ ಕೊರತೆ ಅಂತಕ್ಕಂಥದ್ದು ಏನಾರ ಆ ಐಶ್ವರ್ಯವಂತನಿಗೆ ಹೇಳ್ತಾನೆ ಗೊತ್ತಾ? ನಿನ್ನ ಬದುಕನ್ನೆಲ್ಲ ಮಾರಿ ಬಡವರಿಗೆ ದಾನ ಮಾಡಿ ಬಂದು ನನ್ನನ್ನು ಹಿಂಬಾಲಿಸು ಅಂತ ಹೇಳಿದ. ಆದರೆ ಅವನು ಬಹಳ ಐಶ್ವರ್ಯವಂತನಾಗಿದ್ದ, ಲೋಕದ ಬಹಳ ಆಸ್ತಿಯನ್ನು ಸಂಪಾದನೆ ಮಾಡಿಕೊಂಡಿದ್ದ. ಆದರೆ ಅದರ ಮೇಲೆ ಅವನು ಹೆಚ್ಚಿನ ಮೋಹ ಇದೆ. ಬಿಟ್ಟು ಹೋಗ್ಲಿಕ್ಕೆ ಅವನಿಗೆ ಮನಸ್ಸಿಲ್ಲ. ದೇವರಲ್ಲಿಲ್ಲ. ಎಲ್ಲಿ ಐಶ್ವರ್ಯ ಇದೆ ಅಲ್ಲಿ ದೇವರಿಲ್ಲ. ಎಲ್ಲಿ ಐಶ್ವರ್ಯವಂತನಿದ್ದಾನೆ ಅವ ದೇವ್ರಿಗೆ ಕಾರಣಕ್ಕೆ ಸಾಧ್ಯ ಇಲ್ಲ. ಅವನು ಲೋಕಭೋಗಿ ಇದ್ದಾನೆ, ಸುಖಭೋಗಿ ಇದ್ದಾನೆ. ಅವನಲ್ಲೇನು ಗೊತ್ತಾ? ದೇವರಿಗಿಲ್ಲ. ದೇವರು ಕಂಪ್ಲೀಟಾಗಿ ಏನು ಗೊತ್ತಾ? ಮರೆತು ಹೋಗಿದ್ದಾನೆ. ಅದಕ್ಕೋಸ್ಕರವಾಗಿ ಅವನ ಜೀವನದಲ್ಲಿ ಗೊತ್ತಾ, ಎಲ್ಲ ಸಂಪಾದನೆ ಮಾಡಿಕೊಂಡರೂ ಸಹ ನಿನ್ನ ಜೀವನದಲ್ಲಿ ದೇವರಿಲ್ಲ, ದೇವರ ವಾಕ್ಯ ಇಲ್ಲ, ದೇವರ ನಡತೆ ಗುಣ ನಡತೆಗಳು ದೇವರದ್ದು ಯಾವುದೂ ನಿನ್ನ ಹತ್ರ ಇಲ್ಲ ಎಂಬುದಾಗಿ ಹೇಳಿದ. ಹಾಗೆಯೇ ಅವನ ಜೀವಮಾನದಲ್ಲಿ ಐಶ್ವರ್ಯನೆಲ್ಲ ಮಾರಿ ನೀನು ಗೊತ್ತಾ ನನ್ನನ್ನು ಹಿಂಬಾಲಿಸು ಎಂಬುದಾಗಿ ಹೇಳಿದಾಗ ಮುಖ ಸಪ್ಪಗೆ ಮಾಡಿಕೊಂಡು ವಾಪಸ್ ತಿರುಗಿ ಹೋದ. ಅಂದ್ರೇನು ಗೊತ್ತಾ? ನಿತ್ಯ ಜೀವಕ್ಕೆ ಅವನು ಬೆನ್ನು ತೋರಿಸಿ ಲೋಕದ ವೈಭವದಲ್ಲಿ ಹೊರಟು ಹೋದ. ನಿತ್ಯ ಜೀವ ಅವನು ಇಲ್ಲ. ಹಾಗಾದರೆ ಇವತ್ತಿನ ದಿವಸ ನಾವು ಏನು ಮಾಡಬೇಕಾಗಿದೆ? ನಿತ್ಯ ಜೀವಕ್ಕೆ ಹೋಗಬೇಕಾಗ ನಮ್ಮ ಜೀವಮಾನದಲ್ಲಿ ಏನು ಕಡಿಮೆ ಇದ್ದಿರ್ಬೋದು? ನಮ್ಮ ಜೀವಮಾನದಲ್ಲಿ ಏನೇ ಕಡಿಮೆ ಇದ್ದಿರ್ಬೋದು? ನಾವು ನೋಡ್ತೇವೆ ಗೊತ್ತಾ? ಇದೇ ಮಾರ್ಕನ ಸುವಾರ್ತೆ 10:17, ಲೂಕ 10:25, ಆಮೇಲೆ ಗೊತ್ತಾ ಅದೇ ಲೂಕ 18:18 ಗೊತ್ತಾಗಿರ್ತಕ್ಕಂಥ ಈ ಪರಿಚಯ. ಇವ್ರು ಕೇಳ್ತಾ ಇದ್ದಾರೆ, ಸ್ವಾಮಿ ನಮಗೆ ಏನು ಕಡಿಮೆ ಆಗಿದೆ? ನಮ್ಮ ಜೀವಮಾನದಲ್ಲಿ ಏನು ಕಡಿಮೆ ಇದೆ? ನಿತ್ಯ ಜೀವಕ್ಕೆ ನಾನು ಬಾಧ್ಯನಾಗಬೇಕು, ನಾನು ಯಾವಾಗಲೂ ಜೀವಂತಾಗಿರಬೇಕು, ಯುಗಾಂತರ ಜೀವಿಸ್ಬೇಕು ನಾನು ಅಂದಮೇಲೆ ನಾನು ಏನು ಮಾಡಬೇಕೆಂಬಂಥ ಪ್ರಶ್ನೆ ಅವತ್ತು ಕೇಳಿದ. ಇವತ್ತಿನ ದಿವಸ ಕ್ರೈಸ್ತರಾದ ನಮ್ಮ ಜೀವನದಲ್ಲಿ ಸಹ ಆತನು ಹೇಳುತ್ತಾ ಇದ್ದಾನೆ, ಏನು ಕೊರತೆ ಇದೆ? ಅವತ್ತಿನ ಜೀವಮಾನದಲ್ಲಿ ಆ ಐಶ್ವರ್ಯವಂತನ ಜೀವಮಾನದಲ್ಲಿ ಏನು ಗೊತ್ತಂದ್ರೆ ದೇವರ ವಾಕ್ಯ ಎಲ್ಲ ಕಾಪಾಡಿಕೊಂಡು ಬಂದಿದ್ದ, ಆದರೆ ದೇವರಿಲ್ಲ. ಇವತ್ತಿನ ದಿವಸ ನಾವು ಸತ್ಯವೇದವನ್ನು ಸಂಪೂರ್ಣವಾಗಿ ತಿಳ್ಕೊಂಡಿದ್ದೇವೆ, ಎಲ್ಲವನ್ನು ಮಾಡ್ತೇವೆ, ಆದರೆ ಸತ್ಯವೇದ ವಾಕ್ಯದ ಪ್ರಕಾರವಾಗಿ ನಾವು ಇಲ್ಲ. ಸತ್ಯವೇದದ ಆತನ ವಾಕ್ಯಗಳ ಪ್ರಕಾರ ನಮ್ಮ ಜೀವಮಾನ ನಾವು ಅಳವಡಿಸಿಕೊಂಡಿಲ್ಲ. ನಮ್ಮ ಜೀವಮಾನ ಏನಾಗಿದೆ ಗೊತ್ತಾ? ಲೌಕಿಕವಾದಂಥ ರೀತಿಯಲ್ಲಿದೆ. ಒಬ್ಬ ಐಶ್ವರ್ಯವಂತನು ದೇವರಿಗೆ ಮರೆತು ಹೋದ, ಆದರೆ ಅವನು ಎಲ್ಲ ಧರ್ಮಶಾಸ್ತ್ರ ಬಲ್ಲವನಾಗಿದ್ದ, ಆದರೂ ಗೊತ್ತಾ ದೇವರವಂತರು ಇರಲಿಲ್ಲ. ಕ್ರೈಸ್ತರ ನಮ್ಮ ಜೀವಮಾನದಲ್ಲಿ ಸಹ ಏನದು ಗೊತ್ತಾ? ಎಲ್ಲ ಮಾತಲ್ಲಿ ದೇವರು ನಮ್ಗೆ ಕೊಟ್ಟಿದ್ದಾರೆ, ಆದರೆ ಕ್ರಿಸ್ತನ ವಾಕ್ಯ, ಕ್ರಿಸ್ತನ ಜೀವಿತ, ಕ್ರಿಸ್ತನ ನಡವಳಿಕೆ ನಮ್ಮ ಜೀವಮಾನದಲ್ಲಿ ಇದ್ದಿಲ್ಲ ಅಂದ್ರೆ ಏನದು ಗೊತ್ತಾ? ಆ ಭೋಗ ಪುರುಷನ ಹಾಗೆ ನಮ್ಮ ಜೀವಮಾನದಲ್ಲಿ ಸಹ
ದೇವರು ಇಲ್ಲ, ಆತನ ವಾಕ್ಯ ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ನಮ್ಗೆ ತಿಳಿಯಪಡಿಸ್ತಾರೆ. ಅದಕ್ಕೆ ಇವತ್ತಿನ ದಿವಸ ಗೊತ್ತಾ, ನಾವು ಇವತ್ತಿನ ದಿವಸ ಏನು ಕೊರತೆಯಾರ, ನಾವು ಏನು ಮಾಡಬೇಕಾಗಿದೆ. ಇವತ್ತಿನ ದಿವಸ ಅವನು ಕೇಳ್ತಾ ಇದ್ದಾನೆ, ಸ್ವಾಮಿ ನಾನು ನಿತ್ಯ ಜೀವಕ್ಕೆ ಬಾಧ್ಯನಾಗಬೇಕಾದ್ರೆ ಏನು ಮಾಡಬೇಕು ಸ್ವಾಮಿ ಎಂಬುದಾಗಿ. ಇವತ್ತಿನ ದಿವಸ ನಾವು ಸಹ ಏನು ಮಾಡಬೇಕಾಗಿದೆ. ಅದಕ್ಕೆ ಅಪೊಸ್ತಲ ಕೃತ್ಯ 20ನೇ ಅಧ್ಯಾಯ ನಾವು ನೋಡೋಣ. ಅಪೊಸ್ತಲ ಕೃತ್ಯ 20ನೇ ಅಧ್ಯಾಯ 30, 31, 32, 33ರಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳ್ತಾನೆ. ಅಪೊಸ್ತಲರ ಕೃತ್ಯಗಳು 20ನೇ ಅಧ್ಯಾಯ. ಎಫೆಸ ಸಭೆದವರಿಗೆ ಪೌಲನು ಕಣ್ಣೀರು ಸುರಿಸುತ್ತಾ ಈ ವಿಷಯವನ್ನು ಹೇಳುತ್ತಾ ಇದ್ದಾನೆ. ಈ ವಾಕ್ಯವನ್ನು ಈ ಹೊತ್ತು ನಮಗೂ ಸಹ ಪವಿತ್ರಾತ್ಮನು ಕಣ್ಣೀರು ಸುರಿಸುತ್ತಾ ನಮಗೋಸ್ಕರವಾಗಿ ಈ ವಾಕ್ಯವನ್ನು ನಮಗೆ ಹೇಳುತ್ತಾ ಇದ್ದಾನೆ. ನೋಡೋಣ 31ನೇ ವಚನ. ನಾನು ಕಣ್ಣೀರು ಸುರಿಸುತ್ತಾ 3 ವರ್ಷ ಹಗಲಿರುಳು ಎಡಬಿಡದೆ ಪ್ರತಿಯೊಬ್ಬನಿಗೆ ಬುದ್ಧಿ ಹೇಳಿದ್ದೇನೆಂದು ನೀವು ಜ್ಞಾಪಕ ಮಾಡಿಕೊಂಡು ಎಚ್ಚರವಾಗಿರಿ. ಏನು ಮಾಡಬೇಕು ಇವತ್ತು ನಿತ್ಯ ಜೀವಕ್ಕೆ ಬಾಧ್ಯನಾಗಬೇಕಾದ್ರೆ ನಾ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಅಲ್ಲಿ ಪೌಲನ ಎಫೆಸದವರಿಗೆ ಹೇಳ್ತಾರೆ. ನಾನು ಕಣ್ಣೀರು ಸುರಿಸುತ್ತಾ 3 ವರ್ಷ ಹಗಲಿರುಳು ಉಪವಾಸವಾಗಿದ್ದು ದೇವರ ವಾಕ್ಯವನ್ನು ನಾನು ನಿಮಗೆ ತಿಳಿಸಿದ್ದೇನೆ, ಅದರಲ್ಲಿ ನೀವು ಎಚ್ಚರವಾಗಿರಬೇಕು. ಹಾಗಾದರೆ ಇವತ್ತಿನ ದಿವಸ ದೇವರ ವಾಕ್ಯ ನಾವು ಎಷ್ಟು ಸಾರಿ ಕೇಳಿದ್ದೇವೆ, ಎಷ್ಟು ಸಾರಿ ನಾವು ಸತ್ಯವೇದ ಓದಿದ್ದೀವಿ, ಎಷ್ಟು ಸಾರಿ ಇದನ್ನು ಗೊತ್ತಾ ನಾವು ಓದಿರ್ಬೋದು. ಅದು ನಮ್ಮ ಜೀವಮಾನದಲ್ಲಿ ಏನಾದರೂ ಈ ವಾಕ್ಯಕ್ಕೆ ಅನುಸಾರವಾದಂಥ ಜೀವಮಾನ ನಮ್ಮ ಜೀವನದಲ್ಲಿ ಜೀವಿಸಿದ್ದೇವಾ? ಇದು ನಮ್ಮನ್ನು ನಾವು ಪರೀಕ್ಷೆ ಮಾಡೋಣ. ಏನು ಕಡಿಮೆಗಿರಬಹುದು ನಮ್ಮ ಜೀವನದಲ್ಲಿ ಇವತ್ತು ದಿವಸ ನಾವು ನೋಡೋಣ. ನಾನು ಕಣ್ಣೀರು ಸುರಿಸುತ್ತಾ 3 ವರ್ಷ ಹಗಲಿರುಳು ಎಡಬಿಡದೆ ಪ್ರತಿಯೊಬ್ಬನಿಗೆ ಬುದ್ಧಿ ಹೇಳಿದನೆಂದು ನೀವು ಜ್ಞಾಪಕ ಮಾಡಿಕೊಂಡು ಎಚ್ಚರವಾಗಿರಿ. ಈಗ ಹೇಳ್ತಾನೆ, ನಾನು ನಿಮ್ಮನ್ನು ಕರ್ತನಿಗೂ ಆತನ ಕೃಪಾ ವಾಕ್ಯಕ್ಕೂ ಒಪ್ಪಿಸಿ ಕೊಡುತ್ತೇನೆ. ಏನು ಮಾಡಬೇಕು ಸ್ವಾಮಿ ನಿತ್ಯ ಜೀವಕ್ಕೆ ಬಾಧ್ಯನಾಗಬೇಕಾದ್ರೆ ನಾ ಏನು ಮಾಡಬೇಕೆಂಬುದಕ್ಕೆ ಇಲ್ಲಿ ಉತ್ತರ ಹೇಳ್ತಾನೆ ಗೊತ್ತಾ. ನಾನೀಗ ನಿಮ್ಮನ್ನು ಕರ್ತನಿಗೂ ಆತನ ಕೃಪಾ ವಾಕ್ಯಕ್ಕೂ ಒಪ್ಪಿಸಿಕೊಡ್ತಾ ಇದ್ದೆ. ಇಷ್ಟು ಮಾಡಿ ನಾವು ಏನು ಮಾಡಬೇಕಾಗಿದೆ ಇವತ್ತಿನ ದಿವಸ? ನಮ್ಮನ್ನು ನಾವು ಕರ್ತನಿಗೆ ಒಪ್ಪಿಸಿಕೊಡಬೇಕಾಗಿದೆ. ನಮ್ಮನ್ನು ನಾವು ಕರ್ತನಿಗೆ ಒಪ್ಪಿಸಿಕೊಡಬೇಕಾಗಿದೆ. ನಮ್ಮನ್ನು ನಾವು ಸಜೀವ ಯಜ್ಞವಾಗಿ ನಮ್ಮ ಜೀವಿತವನ್ನು, ನಮ್ಮ ಬದುಕನ್ನು ದೇವರ ಮುಂದಿಡಬೇಕಾಗಿದೆ. ದೇವರ ಮುಂದೆ ನಮ್ಮನ್ನು ನಾವು ಒಪ್ಪಿಸಿಕೊಡಬೇಕು. ಅದಕ್ಕೆ ಹೇಳ್ತಾರೆ, ನಾನು ಈಗ ನಿಮ್ಮನ್ನು ಕರ್ತನಾದ ಯೇಸು ಕ್ರಿಸ್ತನ ಕೃಪಾ ವಾಕ್ಯಕ್ಕೆ ನಿಮ್ಮನ್ನು ಒಪ್ಪಿಸಿಕೊಡ್ತಾ ಇದ್ದೇನೆ. ನಿತ್ಯ ಜೀವಕ್ಕೆ ಬಾಧ್ಯನಾಗಬೇಕಾದರೆ ನಮ್ಮನ್ನು ನಾವು ಕರ್ತನಿಗೆ ಸಂಪೂರ್ಣ ಸಜೀವ ಯಜ್ಞವಾಗಿ ಅರ್ಪಿಸಿದ ಮೇಲೆ ಆತನ ಕೃಪಾ ವಾಕ್ಯಕ್ಕೆ ಒಪ್ಪಿಸಿಕೊಂಡವರಾಗಿ ಆತನ ವಾಕ್ಯವನ್ನು ರಾತ್ರಿ ಹಗಲು ಧ್ಯಾನ ಮಾಡುವವರಾಗಿದ್ದು, ಕೃಪಾ ವಾಕ್ಯದಲ್ಲಿ ನೆಲೆಗೊಂಡಿದ್ದು, ಕೃಪಾ ಸುವಾರ್ತೆಯಲ್ಲಿ ನೆಲೆಗೊಂಡಿದ್ದು, ರಾತ್ರಿ ಹಗಲು ಆತನಲ್ಲಿ ಭಯಭಕ್ತಿಯಿಂದ ನಾವು ಜೀವಿಸಬೇಕು. ಮತ್ತು ನಾವು ಕರ್ತನ ಕೃಪಾವಾಕ್ಯಕ್ಕೆ ಒಪ್ಪಿಸಿಕೊಟ್ಟು ಜೀವಿಸುವಾಗ ಭಕ್ತಿವೃದ್ಧಿಯನ್ನೊಂದು ಹೊಂದಿದ ಮೇಲೆ ಇಲ್ಲಿ ಹೇಳ್ತಾನೆ ಗೊತ್ತಾ, ಪವಿತ್ರರಾದವರೆಲ್ಲರಲ್ಲಿ ನಿಮಗನ್ನು ಹಕ್ಕನ್ನು ಅನುಗ್ರಹಿಸುವುದಕ್ಕೂ ಶಕ್ತನಾಗಿದ್ದಾನೆ. ಇನ್ನೊಂದು ಸಾರಿ ಹೇಳ್ತಾನೆ ಗೊತ್ತು, ನಾನೀಗ ನಿಮ್ಮನ್ನು ಕರ್ತನಿಗೂ ಆತನ ಕೃಪಾವಾಕ್ಯಕ್ಕೆ ಒಪ್ಪಿಸಿಕೊಡ್ತೇನೆ. ಆತನು ನಿಮ್ಮಲ್ಲಿ ಭಕ್ತಿಯುಂಟು ಮಾಡುವುದಕ್ಕೂ ಪವಿತ್ರರಾದವರಲ್ಲಿ ನಿಮಗೆ ಹಕ್ಕನ್ನು ಅನುಗ್ರಹಿಸುವುದಕ್ಕೂ ಶಕ್ತನಾಗಿದ್ದಾನೆ. ನಿಮ್ಮನ್ನು ನೀವು ಕರ್ತನಿಗೆ ಸಜೀವ ಯಜ್ಞವಾಗಿ ಒಪ್ಪಿಸಿಕೊಡುವಾಗ, ಆತನು ಕೃಪಾವಾಕ್ಯದಲ್ಲಿ ನೀವು ನೆಲೆಗೊಂಡಿರುವಾಗ, ನೀವು ಆತನಲ್ಲಿ ಭಯಭಕ್ತಿಯಿಂದ ನೀವು ಜೀವಿಸುವಾಗ ನೀವು ಎಲ್ಲಿರ್ತೀರಿ ಗೊತ್ತಾ? ಪವಿತ್ರರಾದವರೆಲ್ಲರಲ್ಲಿ ನಿಮಗೆ ಹಕ್ಕನ್ನು ಅನುಗ್ರಹಿಸುತ್ತೇನೆ. ಪವಿತ್ರರಾದವರಲ್ಲಿ ನಿಮಗೆ ಹಕ್ಕನ್ನು ಪವಿತ್ರರಾದವರು ಯಾರು? ಅಬ್ರಹಾಮ್, ಇಸಾಕ್, ಯಾಕೋಬ್, ಇಡೀ ಏನು ಗೊತ್ತಂದ್ರೆ ಅಪೊಸ್ತಲರು, ಆಮೇಲೆ ಅನೇಕ ರಕ್ತ ಸಾಕ್ಷಿಗಳು ಇವತ್ತಿನ ದಿವಸ ತಂದೆಯ ಬಲಪಾರ್ಶ್ವದಲ್ಲಿದ್ದಾರೆ. ಒಂದು ಜಗತ್ತು ಅಲ್ಲಿದೆ,
ಅದು ಚಿಯೋನಿದೆ. ಪರಲೋಕದಲ್ಲಿ ಆತನ ಸಮೂಹ ಇದೆ, ಕೋಟಿ ಕೋಟಿ ಸಮೂಹ ಇದೆ. ಆವತ್ತಿನ ದಿವಸ ಅಲ್ಲಿದ್ದಾರೆ ಅವರೆಲ್ಲರೂ ಆತನ ಕೃಪಾವಾಕ್ಯಕ್ಕೂ ಈ ಸುವಾರ್ತೆಯ ನಿಮಿತ್ತವಾಗಿ ತನ್ನ ಜೀವನವನ್ನು ಕಳ್ಕೊಂಡಿರ್ತಕ್ಕಂಥವರು ಎಲ್ಲಿದ್ದಾರೆ ಗೊತ್ತಾ? ಪರಲೋಕದ ಆತನ ಸಿಂಹಾಸನದ ಬಳಿಯಲ್ಲಿ ರಾತ್ರಿ ಹಗಲು ಆತನ ಸನ್ನಿಧಾನದಲ್ಲಿದ್ದಾರೆ. ನಾವು ನೋಡ್ತೇವೆ ಗೊತ್ತಾ, ಪ್ರಕಟಣೆ ಗ್ರಂಥ 7ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟದಲ್ಲಿ ಏನಂತ ಬರೆಯಲ್ಪಟ್ಟದು ಗೊತ್ತಾ? ಇಲ್ಲಿ ರಕ್ಷಣೆ ಹೊಂದಿದಂಥವು ಯಹೂದ್ಯರ ಹಾರ, ಆಮೇಲೆ ಅನ್ಯ ಜನರ ಹಾರ. 7ನೇ ಅಧ್ಯಾಯದ ಮೇಲಿನ ಭಾಗದಲ್ಲಿ ಗೊತ್ತಾ, ಇಲ್ಲೇನು ಗೊತ್ತಾ? ರಕ್ಷಣೆಯನ್ನು ಹೊಂದಿದವರು ಆತನ ಕೃಪಾವಾಕ್ಯದಲ್ಲಿ ನೆಲೆಗೊಂಡು ಭಕ್ತಿಯಲ್ಲಿ ಬೆಳೆದು ಆತನಿಗೆ ಮಹಿಮೆ ಪಡಿಸಿದವರು, ಆತನಿಗೆ ಸಾಕ್ಷಿಯಾದಂಥವರು ಎಷ್ಟು ಜನಹಾರ ಗೊತ್ತಂದ್ರೆ, ಇಸ್ರಾಯೇಲಿನ ಮನೆತನದಲ್ಲಿ ಏನು ಗೊತ್ತಾ ಅಂತಂದ್ರೆ 1,44,000 ಜನಹಾರ. ಎಲ್ಲರಿಗೂ ಗೊತ್ತು ದಿವಸ ಅವರು ಜೀವ ಸಹಿತವಾಗಿಯೇ ಇದ್ದಾರೆ, ಅವರು ಜೀವವಾಗಿಯೇ ಇದ್ದಾರೆ. ಎಲ್ಲಿ ಗೊತ್ತಾ? ಪವಿತ್ರರಾದವರ ಸಂಘದಲ್ಲಿ. ಅವರ ಸಂಘ ಎಲ್ಲಿ ಅದು ಗೊತ್ತಾ? ಪರಲೋಕದಲ್ಲಿ. ಅದು ಕೋಟಿ ಕೋಟಿ ಸಮೂಹದ ದೇವ್ರ ಸಿಂಹಾಸನದ ಮುಂದೆ ಆದಂಥ ಕೋಟಿ ಕೋಟಿ ದೇವದೂತರ ಸಮೂಹದಲ್ಲಿ, ದೇವದೂತರ ಆ ಒಂದು ಕೂಟದಲ್ಲಿ 24 ಮಂದಿ ಹಿರಿಯರು, ಕೋಟಿ ಕೋಟಿ ದೇವದೂತರು, 4 ಜೀವಿಗಳ ಮಧ್ಯದಲ್ಲಿ ಸಿಂಹಾಸನ ರೂಢನಾಗಿರುವಂಥ ನಮ್ಮ ಕರ್ತನಾದ ದೇವರ ಸಮ್ಮುಖದಲ್ಲಿ ಎಷ್ಟಾರು ಗೊತ್ತಾ? ಇಸ್ರಾಯೇಲಿನ ಮನೆತನದ 1,44,000 ಜನರು ಈಗ ಆಲ್ರೆಡಿ ಅಲ್ಲಿ ಹಾರ. ಹಾಗೆಯೇ 9ನೇ ವಚನದಲ್ಲಿ 7 ಅಧ್ಯಾಯ ಪ್ರಕಟಣೆ 7:9 ಇವುಗಳಾದ ಮೇಲೆ ಇಗೋ ಯಾರೆಂದಲೂ ಎಣಿಸಲಾಗದಂಥ ಮಹಾಸಮೂಹ ಸಿಂಹಾಸನದ ಮುಂದೆಯೂ ಯಜ್ಞದ ಕುರಿಯಾದ ಆತನ ಮುಂದೆಯೂ ನಿಂತಿರುವುದನ್ನು ಕಂಡೆನು. ಅವರು ಸಕಲ ಜನಾಂಗ ಕುಲ ಪ್ರಜೆಗಳವರು, ಸಕಲ ಭಾಷೆಗಳನ್ನಾಡುವವರು ಆಗಿದ್ದರು. ಅವರು ಬಿಳಿ ನಿಲುವಂಗಿಗಳು ತೊಟ್ಟುಕೊಂಡು ತಮ್ಮ ಕೈಗಳಲ್ಲಿ ಖರ್ಜೂರದ ಗರಿಗಳನ್ನು ಹಿಡಿದುಕೊಂಡಿದ್ದರು. ಅವರು ಸಿಂಹಾಸನಾಸೀನನಾಗಿರುವ ನಮ್ಮ ದೇವರಿಗೂ ಯಜ್ಞದ ಕುರಿಯಾದ ಆತನಿಗೂ ನಮಗೆ ರಕ್ಷಣೆ ಉಂಟಾಗಿದ್ದಕ್ಕಾಗಿ ಸ್ತೋತ್ರ ಎಂದು ಮಹಾಶಬ್ದದಿಂದ ಕೂಗುತ್ತಾ ಇದ್ದರು. ಬರೆದಿದ್ದವು. ಕೋಟಿ ಕೋಟಿ ಸಮೂಹ ಇದೆ. ಇವರೆಲ್ಲರೂ ಯಾರು ಗೊತ್ತಾ? ಪವಿತ್ರರಾದವರ ಸಂಘದಲ್ಲಿ ಆತನ ಕೃಪಾವಾಕ್ಯಕ್ಕೂ ನೀವು ಆತನಿಗೆ ನಾವು ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟು ಆತನ ಭಯಭಕ್ತಿಯಲ್ಲಿ ನೀವು ಜೀವಿಸಿ ಈ ಲೋಕದ ಪಾಲಿಗೆ ನೀವು ಸತ್ತು ಕ್ರಿಸ್ತನ ಮಹಿಮೆಗೋಸ್ಕರವಾಗಿ ಸತ್ತು ಜೀವಿತರಾಗಿ ತಂದೆಯ ಬಲಪಾರ್ಶ್ವದಲ್ಲಿರ್ತಕ್ಕಂಥ ಪವಿತ್ರರಾಗಿರ್ತಕ್ಕಂಥ ಕೋಟಿ ಕೋಟಿ ಸಮೂಹ ಇದೆ. ದೇವ್ರ ಮಕ್ಕಳೇ, ಇವತ್ತಿನ ದಿವಸ ಎಂಥ ಒಂದು ಸಮೂಹದಲ್ಲಿ ನೀವು ಹಕ್ಕುದಾರರಾಗುತ್ತೀರಿ ಅಂದರೆ ನನಗೆ ಗೊತ್ತ, ನಿತ್ಯ ಜೀವಕ್ಕೆ. ಅಲ್ಲಿ ಅವ್ರಿಗೆ ಸಾವಿಲ್ಲ, ಅವ್ರಿಗೆ ದುಃಖ ಇಲ್ಲ, ಅವ್ರಿಗೆ ಕಣ್ಣೀರಿಲ್ಲ. ನೀವು ಅಲ್ಲಿಗೆ ಬಾಧ್ಯರು, ನಿಮ್ಮ ಸಿಟಿಜನ್ಶಿಪ್ ಅಲ್ಲಿಂದ ಹಕ್ಕುದಾರರು. ಎಲ್ಲಿಗೆ? ಪರಲೋಕದ ಹಕ್ಕುದಾರರು. ಅಲ್ಲಿ ನಿತ್ಯ ಜೀವ, ಅಲ್ಲಿ ಮರಣ ಅಂತಕ್ಕಂಥದ್ದಿಲ್ಲ. ದೇವ್ರ ಮಕ್ಕಳೇ, ಹಕ್ಕು ಪತ್ರ ಪ್ರತಿಯೊಬ್ಬರಿಗೂ ಬಹಳ ಜರೂರಿ ಇದೆ. ಈ ಲೋಕದಲ್ಲಿ ಸಹ ನೀವು ಜೀವಿಸಬೇಕಾದ್ರೆ, ಒಂದು ಹೊಲ ತಗೊಳ್ಬೇಕಾದ್ರೆ ಅಥವಾ ಆ ಹೊಲಕ್ಕೆ ಏನು ಗೊತ್ತಾ, ಕಂಪ್ಲೀಟ್ ಏನು ಗೊತ್ತಾ, ಹಕ್ಕುದಾರ ಆಗಬೇಕಾದ್ರೆ ನೀನು ಅದರದೆಲ್ಲ ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡ್ಕೋಬೇಕಾಗ್ತದೆ. ಒಂದು ಮನೆ ನೀವು ಕಟ್ಟಿದ ಮೇಲೆ ಆ ಮನೆದೇನು ಗೊತ್ತಾ, ಕಂಪ್ಲೀಟ್ ಡಾಕ್ಯುಮೆಂಟ್ ಎಲ್ಲ ಗೊತ್ತಾ ನೀವು ಮಾಡ್ಕೊಂಡು ನಿನ್ನ ಹೆಸರು ಮೇಲೆ ಅದೇನು ಗೊತ್ತಾ, ರಿಜಿಸ್ಟ್ರೇಷನ್ ಆದಮೇಲೆ ಮಾತು ಗೊತ್ತಾ ಅದರ ಹಕ್ಕುದಾರ ನೀನಾಯ್ತಿ, ಆ ಮನೆ ಹಕ್ಕುದಾರ ನೀನಿದ್ದಿ. ಹಾಗೆಯೇ ಇವತ್ತಿನ ದಿವಸ ಆ ಪರಲೋಕದ ಹಕ್ಕನ್ನು ನಾನು ನಿಮಗೆ ಒದಗಿಸಿಕೊಡುವುದಕ್ಕೋಸ್ಕರವಾಗಿ ಇಲ್ಲಿ ಬರೆಯಲ್ಪಟ್ಟ ಆತನ ಕೃಪಾವಾಕ್ಯಕ್ಕೂ ಕರ್ತನಿಗೂ ನಾನು ನಿಮ್ಮನ್ನು ಒಪ್ಪಿಸಿಕೊಡ್ತಾ ಇದ್ದೇನೆ. ನಿಮ್ಮಲ್ಲಿ ಆತನು ಭಕ್ತಿವೃದ್ಧಿಯನ್ನುಂಟು ಮಾಡಿ ಪವಿತ್ರರಾದವರೆಲ್ಲರ ಸಂಘದಲ್ಲಿ ನಿಮ್ಮನ್ನು ಸೇರಿಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಏನು ಮಾಡಬೇಕು ಸ್ವಾಮಿ? ನಾವು ನಿತ್ಯ ಜೀವಕ್ಕೆ ಬಾಧ್ಯರಾಗಬೇಕು. ಆದರೆ ಏನು ಮಾಡಬೇಕೆಂಬುದಾಗಿ ಹೇಳಿದಾಗ ಅಪೊಸ್ತಲರ ಕೃತ್ಯ ಏನು ಹೇಳ್ತಾನೆ ಗೊತ್ತಂತಂದ್ರೆ 20:32 ನಾನೀಗ ನಿಮ್ಮನ್ನು ಕರ್ತನಿಗೂ ಆತನ ಕೃಪಾವಾಕ್ಯಕ್ಕೂ ಒಪ್ಪಿಸಿಕೊಡ್ತಾ ಇದ್ದೆ. ನಿಮ್ಮನ್ನು ನೀವು ಕರ್ತನಿಗೆ ಸಜೀವ ಯಜ್ಞವಾಗಿ ನೀವು ಒಪ್ಪಿಸಿಕೊಡಬೇಕಾಗಿದೆ ಮತ್ತು ಆತನ ಕೃಪಾವಾಕ್ಯಕ್ಕೆ ಸಾಕ್ಷಿಯಾಗಿರಬೇಕಾಗಿದೆ. ಕೃಪಾವಾಕ್ಯದ ಸಾಕ್ಷಿದಾರರಾಗಿರಬೇಕಾಗಿದೆ. ಕೃಪಾವಾಕ್ಯವನ್ನು ಸಾರುವವರಾಗಿರಬೇಕು, ಸುವಾರ್ತೆಯನ್ನು ಸಾರುವವರಾಗಿರಬೇಕು. ಆತನಿಗೋಸ್ಕರವಾಗಿ ಎಲ್ಲವನ್ನು ತ್ಯಾಗ ಮಾಡಿಕೊಡುವುದಕ್ಕಾಗಿ ಸಿದ್ಧರಾಗಿರಬೇಕು. ಒಬ್ಬ ಐಶ್ವರ್ಯವಂತನಾದರೂ ಐಶ್ವರ್ಯದ ಮೋಹದಲ್ಲಿ ಅದರ ಭ್ರಮೆಯಲ್ಲಿ ದೇವರ ಪರದೈಸನ್ನು ಈ ನಿತ್ಯ ಜೀವದ ಹಕ್ಕನ್ನು ಅವನು ಹೊಂದಲಾರದೆ ಅವನು ಗೊತ್ತಾ ಅನ್ಯನಾಗಿ ಹೊರಟು ಇವತ್ತಿನ ದಿವಸ ನಾವು ಸಹ
ಆತನ ಕೃಪಾ ವಾಕ್ಯಕ್ಕೆ ಒಂದು ವೇಳೆ ಒಪ್ಪಿಸಿಕೊಡದೆ ಹೋದರೆ, ನಮ್ಮನ್ನು ನಾವು ಜೀವ ಯಜ್ಞವಾಗಿ ಆತನಿಗೆ ಒಪ್ಪಿಸಿಕೊಡದೆ ಹೋದರೆ, ನಮ್ಮ ಜೀವನದಲ್ಲಿ ವಾಕ್ಯವನ್ನು ಓದಲಿಕ್ಕೆ ನಮ್ಮ ಜೀವನದಲ್ಲಿ ಒಂದು ಕ್ಷಣ, ಒಂದು ದಿನದಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ನಮಗೆ ಸಮಯ ಇದ್ದಿಲ್ಲ, ದೇವರ ವಾಕ್ಯ ಧ್ಯಾನ ಮಾಡ್ಲಿಕ್ಕೆ ನಮಗೆ ಸಮಯ ಇದ್ದಿಲ್ಲ ಅಂದಮೇಲೆ ಏನು ಗೊತ್ತಾ, ಆ ಪರಲೋಕದ ಹಕ್ಕು ಅಂತಕ್ಕಂಥದ್ದು ನಿಮಗೆ ಇಲ್ಲ. ಒಂದು ವೇಳೆ ಆ ಹಕ್ಕುದಾರ ಆಗಬೇಕಾದ್ರೆ ನಾನು ಏನು ಮಾಡಬೇಕಾಗಿದೆ, ನಿಮ್ಮನ್ನು ನೀವು ಜೀವ ಯಜ್ಞವಾಗಿ ಆತನಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಪಾಪ ಪರಿಹಾರ ಮಾಡಿಕೊಂಡು ಆ ನಿತ್ಯ ಜೀವಕ್ಕೆ ಬಾಧ್ಯರಾಗಬೇಕಾದ್ರೆ ನೀವು ಆತನಲ್ಲಿದ್ದುಕೊಂಡು ಭಯಭಕ್ತಿಯಿಂದ ಜೀವಿಸಿ ನಡೆಸಿ ಆತನ ಮಹಿಮೆಗಾಗಿ ನೀವು ಜೀವಿಸುವುದಾದರೆ ನಿತ್ಯ ಜೀವಕ್ಕೆ ನೀವು ಬಾಧ್ಯಸ್ಥರು, ನೀವು ಹಕ್ಕುದಾರರು. ಇವತ್ತಿನ ದಿವಸ ಈ ವಾಕ್ಯ ಭಾಗ ನಾವು ಕೇಳುವಾಗ ಕರ್ತನಲ್ಲಿ ಪ್ರಿಯರೇ, ಇವತ್ತು ದಿವಸ ನಾನು ನಿಮ್ಮನ್ನು ಕರ್ತನಿಗೂ ಆತನ ಕೃಪಾ ವಾಕ್ಯಕ್ಕೂ ನಿಮ್ಮನ್ನು ಒಪ್ಪಿಸಿಕೊಡ್ತಾ ಇದ್ದೇನೆ. ಇವತ್ತು ದಿವಸ ವಾಕ್ಯವ ನಾನು ನಿಮಗೆ ಪ್ರಚುರಪಡಿಸುವಂಥ ಸಂದರ್ಭದಲ್ಲಿ ಈ ಕೃಪಾ ವಾಕ್ಯಕ್ಕೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ನಾನು ನಿಮಗೆ ಒಪ್ಪಿಸಿಕೊಡ್ತಾ ಇದ್ದೇನೆ. ಒಂದು ವೇಳೆ ಈ ವಾಕ್ಯಕ್ಕೆ ನೀವು ಎಷ್ಟು ನಿಮ್ಮ ಜೀವನದಲ್ಲಿ ಧ್ಯಾನ ಮಾಡ್ತೀರಿ, ಈ ವಾಕ್ಯ ಒಂದು ದಿವಸದಲ್ಲಿ ನೀವು ಎಷ್ಟು ಸಾರಿ ಓದ್ತೀರಿ, ಈ ವಾಕ್ಯವನ್ನು ಎಷ್ಟು ಸಾರಿ ಆತನಿಗೆ ಪ್ರಾರ್ಥನೆ ಮಾಡ್ತೀರಿ, ಎಷ್ಟು ಸಾರಿ ಈ ಕೃಪಾ ವಾಕ್ಯಕ್ಕೆ ಸಾಕ್ಷಿಯಾಗಿದ್ದು ಅನೇಕರಿಗೆ ನೀವು ಸ್ವಾರ್ಥ ಸಾರುವರಾಗಿರ್ತೀರಿ. ನಿಮ್ಮ ಜೀವನದಲ್ಲಿ ಇದು ಬರುವುದಾದರೆ ಇದು ಎಲ್ಲಕ್ಕಿಂತ ದೊಡ್ಡ ಐಶ್ವರ್ಯ. ನಾವು ಪರಲೋಕದ ಹಕ್ಕುದಾರರು, ನಿತ್ಯ ಜೀವಕ್ಕೆ ನಾವು ಹಕ್ಕುದಾರರು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಾಗಿರುವುದಾದರೆ ನಮ್ಮ ಜೀವನದಲ್ಲಿ ಏನು ಕೊರತೆ ಅದ? ವಾಕ್ಯದ ಕೊರತೆ ಅದ. ವಾಕ್ಯಕ್ಕೆ ಬೆಲೆ ಇಲ್ಲ, ವಾಕ್ಯಕ್ಕೆ ಬೆಲೆ ಇಲ್ಲ. ವಾಕ್ಯ ಪಠನ ಮಾಡಲ್ಲ, ಅಧ್ಯಯನ ಮಾಡಲ್ಲ, ಬೈಬಲ್ ಓದಲ್ಲ, ಬೈಬಲ್ ರೀಡಿಂಗ್ ನಮ್ಮ ಹ್ಯಾಬಿಟ್ ಇಲ್ಲ. ನಾವು ಲೋಕದಾಗ ಭಾಳ ಐಶ್ವರ್ಯವಂತರು, ಅಂದರೆ ಲೋಕದಾಗ ಭಾಳ ಹುಷಾರಿದ್ದೀವಿ ನಾವು, ಆದರೆ ದೇವ್ರ ಬಳಿ ಮಾತ್ರ ಏನೂ ಇಲ್ಲ. ಹೊರಗಡೆ ಮಾತಾಡ್ತಾ ಇರ್ತೀವಿ, 108 ಲೋಕದ ಮಾತಾಡ್ತಾ ಇರ್ತೀವಿ. 4 ಜನ ನಾವು ಕುಳಿತ ಕ್ರೈಸ್ತ ಸಹೋದರಾದ ನೀವುಗಳು, ಕ್ರೈಸ್ತರಾದ ನಿಮ್ಮಲ್ಲಿ ಆದರೂ ಒಂದು ವಾಕ್ಯ ಒಬ್ರಿಗೊಬ್ಬರು ಮಾತಾಡಿಕೊಳ್ಳಿರಿ. ನೀವು ನಡೆಯುವಾಗ, ಕುಂತಾಗ, ಹೋದಾಗ, ಬಂದಾಗ ಆತನ ವಾಕ್ಯ ಮಾತಾಡಿ ಅಂದಾಗ ಮಾತೇ ಆಡಲ್ಲ. ಇದರ ಧ್ಯಾನನೇ ಅವ್ರಿಗೆ ಬರಲ್ಲ. ಯಾಕಂದರೆ ಈ ಮಾರ್ಗದಲ್ಲಿ ಇಲ್ಲ, ಅವ್ರಿಗಿದು ಬರೋದೇ ಇಲ್ಲ. ಅದಕ್ಕೋಸ್ಕರವಾಗಿ ನಿಮ್ಮಲ್ಲಿ ಏನು ಕೊರತೆ ಅದು ಇವತ್ತು ದಿವಸ ನಾನು ಏನು ಮಾಡಬೇಕಾಗಿದೆ ಇವತ್ತು ದಿವಸ ಅಂತ ಐಶ್ವರ್ಯದ ಕೇಳಿದ. ಇವತ್ತು ದಿವಸ ನಾವು ಸಹ ಅಂಥ ಒಂದು ಪರಿಸ್ಥಿತಿಯಲ್ಲಿದ್ದೇವೇನೋ, ದೇವರಿಗೆ ಪ್ರಶ್ನೆ ಮಾಡುವಂಥ ಪರಿಸ್ಥಿತಿಯಲ್ಲಿದ್ದೇವೇನೋ. ಅವತ್ತು ದಿವಸ ಆತನನ್ನು ಪರೀಕ್ಷಿಸುವುದಕ್ಕೋಸ್ಕರವಾಗಿ ಅವರು ಆ ಒಬ್ಬ ಧರ್ಮೋಪದೇಶಕ್ಕೆ ಕೇಳ್ತಾ ಇದ್ದ, ಐಶ್ವರ್ಯ ಅಂತಲೂ ಕೇಳ್ತಾ ಇದ್ದ, ಧರ್ಮೋಪದೇಶಕ್ಕೆ ಕೇಳ್ತಿದ್ದ, ಒಬ್ಬ ಯೌವನಸ್ಥರನ್ನು ಕೇಳ್ತಾ ಇದ್ದ. ನಿತ್ಯ ಜೀವಕ್ಕೆ ಬಾಧ್ಯನಾಗಬೇಕಾದರೆ ಏನು ಮಾಡಬೇಕು? ಇವತ್ತು ದಿವಸ ನಾನು ಏನು ಮಾಡಬೇಕಾಗಿದೆ? ದೇವ್ರ ಮಕ್ಕಳೇ, ಪರಲೋಕ ನಮಗಾದ, ಸತ್ಯದ ಮೇಲೆ ಗೊತ್ತಾ ಪರಲೋಕಕ್ಕೆ ಹೋಗ್ತೇವಂಥ ಗ್ಯಾರಂಟಿ ನಮಗೆ ಇರುವುದಾದರೆ ನಾನು ನಿಮ್ಮನ್ನು ಕರ್ತನ ಕೃಪಾ ವಾಕ್ಯಕ್ಕೂ ಕರ್ತನಾದ ಯೇಸು ಕ್ರಿಸ್ತನ ಕೈಗೆ ಒಪ್ಪಿಸಿಕೊಡ್ತಾ ಇದ್ದೇನೆ. ನೀವು ಇದರಲ್ಲಿ ಏನು ಗೊತ್ತಾ ಬೆಳೆಯಬೇಕು. ನೀವು ಈ ಹೊತ್ತೇ ಆ ಸಮಯ ಅದ, ಈ ಹೊತ್ತೇ ನಿನ್ನ ಜೀವಮಾನದಲ್ಲಿ ಅದ. ಆತನ ಕೃಪಾ ವಾಕ್ಯಕ್ಕೆ ನೀನು ಸಾಕ್ಷಿಯಾಗಿರಬೇಕು. ಕ್ರೈಸ್ತ ಜೀವಿತ ಜೀವಿಸಬೇಕು. ಕ್ರಿಸ್ತನ ಹಾಗೆ ಜೀವಮಾನ ಮಾಡಬೇಕು. ಈ ಲೌಕಿಕರಾಗಿ ಜೀವಿಸದೆ ಕ್ರಿಸ್ತನಿಗಾಗಿ ನಾವು ಜೀವಿಸಬೇಕಾಗಿದೆ. ಈ ವಾಕ್ಯ ಭಾಗವನ್ನು ಪ್ರಚುರಪಡಿಸುವಾಗ ಇದು ಎಚ್ಚರಿಕೆಯ ವಾಕ್ಯವಾಗಿದೆ. ದೇವರ ವಾಕ್ಯ ಭಾಗ ನಮ್ಮನ್ನು ಬಲಪಡಿಸುವಂಥ ವಾಕ್ಯವಾಗಿದೆ. ಅದೇ ರೀತಿಯಾಗಿ ಅಪೊಸ್ತಲ ಕೃತ್ಯ 26:18 ವಾಕ್ಯವನ್ನು ಏನು ಮಾಡಬೇಕೆಂಬಂಥದ್ದು ಸಹ ಅದೇ ವಾಕ್ಯದೆ. ಅಪೊಸ್ತಲ ಕೃತ್ಯ 26ನೇ ಸಂಧಿ 18ನೇ ವಚನದಲ್ಲಿ ಈ ರೀತಿಯಾಗಿ ಹೇಳಿದ. 17ರಿಂದ ಅಪೊಸ್ತಲ ಕೃತ್ಯ 26, 17, 18 ನಾನು ಬರೆಯಲ್ಪಟ್ಟದ. ನಾನು ನಿನ್ನನ್ನು ಇಸ್ರಾಯೇಲ್ ಜನರ ಕೈಯೊಳಗಿಂದಲೂ ಅನ್ಯ ಜನರ ಕೈಯೊಳಗಿಂದಲೂ ಬಿಡಿಸುವೆನು. ನಾನು ನಿನ್ನನ್ನು ಇಸ್ರಾಯೇಲ್ ಜನರ ಕೈಯೊಳಗಿಂದಲೂ ಅನ್ಯ ಜನರ ಕೈಯೊಳಗಿಂದ ಬಿಡಿಸುವೆನು. ಅವರು ಕತ್ತಲೆಯಿಂದ ಬೆಳಕಿಗೂ ಸೈತಾನನ ಅಧಿಕಾರದಿಂದ ದೇವರ ಕಡೆಗೂ ತಿರುಗಿಕೊಂಡು ನನ್ನಲ್ಲಿ ನಂಬಿಕೆ ಇಡುವುದರಿಂದ ಪಾಪ ಪರಿಹಾರವನ್ನು ಪವಿತ್ರರಾದವರಲ್ಲಿ ಹಕ್ಕನ್ನು ಹೊಂದುವಂತೆ, ಮತ್ತೊಂದು ಸರಿ ಬರೆಯಲ್ಪಟ್ಟದ, ಪವಿತ್ರರಾದವರಲ್ಲಿ ಹಕ್ಕನ್ನು ಹೊಂದುವಂತೆ ಅವರ ಕಣ್ಣುಗಳನ್ನು ತೆರೆಯಬೇಕೆಂದು ಅವರ ಬಳಿಗೆ ನಾನು ನಿನ್ನನ್ನು ಕಳಿಸುತ್ತೇನೆಂಬುದಾಗಿ ಪೌಲನಿಗೆ ದೇವರ ವಾಕ್ಯ ಹೇಳ್ತಾ ಇದೆ. ಇವತ್ತು ದಿವಸ ಅದೇ ವಾಕ್ಯ ಭಾಗ್ಯವನ್ನು ನಮಗೆ ಮಾತಾಡ್ತಾ ಇದೆ. ಕರ್ತನಲ್ಲಿ ಪ್ರಿಯರೇ, ಅನ್ಯ ಜನರ ಪ್ರಕಾರವಾಗಿ ಜೀವಿಸದೆ ಕತ್ತಲೆಯಿಂದ ಬೆಳಕಿಗೆ ಬನ್ನಿರಿ. ಅಂದರೆ ಗೊತ್ತಾ, ದೇವ್ರ ವಾಕ್ಯದಾಗಿಲ್ಲ, ಆತನ ಧ್ಯಾನದಾಗಿಲ್ಲ ಅಂದರೆ ಕತ್ತಲದಾಗಿದ್ದೀರಿ. ನೀವು ಸತ್ಯವೇದ ವಾಕ್ಯನೇ ಓದಲಿಕ್ಕಾಗಲ್ಲ, ಪ್ರಾರ್ಥನೆ ಪ್ರಾರ್ಥನೆ ಮಾಡೋಕ್ಕಾಗಲ್ಲ, ಎಲ್ಲಿ ಕುಳಿತು ಕ್ರಿಸ್ತನ ವಿಷಯದಾಗ ಮಾತಾಡೋಕ್ಕೆ ನಿಮಗಾಗಲ್ಲ. ಅಂದಮೇಲೆ ಏನು ಗೊತ್ತಾ, ಕ್ರಿಸ್ತನಿಗೆ ನಿಮಗೆ ಯಾವ ಸಂಬಂಧ ಇಲ್ಲ. ಹಾಗಾದರೆ ಗೊತ್ತಾ, ಪರಲೋಕಕ್ಕೆ ಹ್ಯಾಂಗೆ ಬಾಧ್ಯಸ್ಥರಾಗ್ತೀರಿ, ನೀವು ಹ್ಯಾಂಗೆ ಹಕ್ಕುದಾರ ಆಗ್ಲಿಕ್ಕೆ ಸಾಧ್ಯ ಇದೆ? ಆತನಲ್ಲಿ ಇದ್ದುಕೊಂಡು ಆತನ ಹಾಗೆ ನೀವು ಜೀವಿಸುವುದಾದರೆ
ಆತನ ವಾಕ್ಯಕ್ಕೆ ಅಧೀನರಾಗಿ ಜೀವಿಸುವುದಾದರೆ, ವಾಕ್ಯಕ್ಕೆ ಹೆಚ್ಚು ಮಹತ್ವ ಕೊಟ್ಟು ಜೀವನದಲ್ಲಿ ಜೀವಿಸುವುದಾದರೆ ಕತ್ತಲೆಯಿಂದ ಬೆಳಕಿಗೂ ಸೈತಾನನ ಅಧಿಕಾರದಿಂದ ದೇವರ ಕಡೆಗೆ ತಿರುಗಬೇಕಾಗಿದೆ. ಸೈತಾನನ ವಶದಲ್ಲಿ ಬಿದ್ದು ಹೋಗಿದೆ ಇವತ್ತಿನ ದಿವಸ ಪ್ರಪಂಚ. ಇಡೀ ಜಗತ್ತೆಲ್ಲ ಸೈತಾನ ವಶದಲ್ಲೇ ಬಿದ್ದು ಹೋಗಿದೆ ಇವತ್ತಿನ ದಿವಸ. ಸೈತಾನ ಬಂಧನದಲ್ಲಿದ್ದಾರೆ ಎಷ್ಟೋ ಜನ. ಇವತ್ತಿನ ದಿವಸ ದೇವರ ಮಕ್ಕಳು ಎಂಬುದಾಗಿ ಹೇಳಿಕೊಂಡು ಸೈತಾನನ ಆಚಾರ ವಿಚಾರಗಳನ್ನೇ ಮಾಡ್ತಕ್ಕಂಥದ್ದು ಇವತ್ತು ದಿವಸ ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ಹೇಳ್ತಾನೆ ಗೊತ್ತಾ, ಸೈತಾನನ ಬಂಧನದಿಂದ ಬಿಡುಗಡೆಯಾಗಿ ನಂಬಿಕೆಯಿಂದ ಜೀವಿಸಬೇಕು ಮತ್ತು ಪಾಪ ಪರಿಹಾರವನ್ನು ಹೊಂದಿಕೊಂಡು. ಯಾವಾಗಾಗ್ತದೆ ಪಾಪ ಪರಿಹಾರ? ನಿನ್ನನ್ನು ನೀನು ಸಂಪೂರ್ಣ ಕರ್ತನಿಗೆ ಒಪ್ಪಿಸಿಕೊಟ್ಟು ಪಶ್ಚಾತ್ತಾಪದಿಂದ ಆತನ ಮುಂದೆ ನೀನು ಪಾಪವನ್ನು ಒಪ್ಪಿಕೊಂಡಾಗ ನಿನ್ನ ಪಾಪ ಪರಿಹಾರ ಮಾಡಿಕೊಂಡು ಆಗಿದ ಮೇಲೆ, ಪಾಪ ಪರಿಹಾರ ಆಗಿದ ಮೇಲೆ ಪವಿತ್ರರಾದವರಲ್ಲಿ ನಿಮಗೆ ಹಕ್ಕನ್ನು ಒದಗಿಸ್ತಾನೆ. ಹಲ್ಲೆಲೂಯಾ. ಪವಿತ್ರರಾದವರಲ್ಲಿ, ಈಗ ಹೇಳಿದ ಗೊತ್ತಾ, ಕೋಟಿ ಕೋಟಿ ಸಮೂಹ ಪ್ರಕಟಣೆ ಗ್ರಂಥದಲ್ಲಿ ನಾವು ಓದಿದ್ದೇವೆ, ನೋಡಿದ್ವಿ ಗೊತ್ತಾ, ಅಲ್ಲಿ ಕೋಟಿ ಕೋಟಿ ಸಮೂಹದ ಅವರನ್ನು ಗೊತ್ತಾ, ಅವರ ಒಂದು ಗುಂಪಿನಲ್ಲಿ ನಾವು ಸತ್ತು ತಕ್ಷಣ ಎಲ್ಲಿರ್ತೇವೆ ಗೊತ್ತಾ? ದೇವ್ರ ಮಕ್ಕಳೇ, ಇದು ನಿಮಗೆ ಗೊತ್ತಿರಲಿ, ಇದೇ ನಮಗೆ ಗೊತ್ತಿಲ್ಲ. ಸತ್ತ ತಕ್ಷಣ ನಮ್ಮ ಆತ್ಮ ಎಲ್ಲಿರ್ತದೆ ಗೊತ್ತಾ? ಅಂಥ ಕೋಟಿ ಕೋಟಿ ಭಕ್ತ ಸಮೂಹದಲ್ಲಿ, ಆತನಲ್ಲಿ ಪವಿತ್ರರಾದವರಲ್ಲಿ, ಅಂಥ ಭಕ್ತರ ಮಧ್ಯದಲ್ಲಿ ನಾವು ತಕ್ಷಣ ಅಲ್ಲಿ ಹೋಗಿ ಅವರ ಜೊತೆಯಲ್ಲಿ ಇರ್ತೇವೆ ಎಂಬುದಾಗಿ. ಇಲ್ಲಿದ್ದರೆ ಅಲ್ಲಿರ್ತೀವಿ ನಾವು. ಇಲ್ಲಿ ನೀವೇನೇನು ಕಟ್ಟುತ್ತೀರೋ ಅಲ್ಲಿ ಕಟ್ಟಲ್ಪಡ್ತದೆ, ಇಲ್ಲಿ ಏನೇನು ನೀವು ಬಿಚ್ಚುತ್ತೀರೋ ಅಲ್ಲಿ ಬಿಚ್ಚಲ್ಪಡ್ತದೆ. ದೇವ್ರ ವಾಕ್ಯ ಅದಕ್ಕೆ ಹೇಳಿ. ಇವತ್ತು ದಿವಸ ಇಲ್ಲಿ ಏನೇನು ಕಟ್ಟುತ್ತೀರಿ, ಏನು ಕಟ್ಟಿದ್ದೇವೆ ನಾವು? ಪರಲೋಕ ರಾಜ್ಯದಕ್ಕಾಗಿ ನಾವು ಏನು ಕಟ್ಟಿದ್ದೀವಿ? ಪರಲೋಕ ರಾಜ್ಯಕ್ಕೆ ಹೋಗೋದಕ್ಕಾಗಿ ನಾವು ಏನು ಸಿದ್ಧ ಮಾಡಿಕೊಂಡಿದ್ದೇವೆ? ಏನು ಸಿದ್ಧ ಮಾಡಿಕೊಳ್ಳದೆ ಹೋಗೋದಾದ್ರೆ ಪರಲೋಕನೇ ಇಲ್ಲ. ಎಲ್ಲಿಗೆ ಹೋಗ್ತದೆ ಗೊತ್ತಾ? ಪಾತಾಳಕ್ಕೆ ಇಳಿದು ಹೋಗ್ತಕ್ಕ. ಅಲ್ಲಿನವ್ರಿಗೆ ಇಲ್ಲಿ ಗೊತ್ತಿ ಏನು ಗೊತ್ತೇ ಇಲ್ಲ. ಈ ಭೂಮಿ ಮೇಲೆ ಇರ್ತಕ್ಕಂಥವ್ರಿಗೆ ಏನು ಗೊತ್ತೇ ಇಲ್ಲ. ಜೀವ ಹೋಗಲು ಎಲ್ಲಿ ಹೋಗ್ತಾರಮ್ಮಂಥದ್ದು ಗೊತ್ತೇ ಇಲ್ಲ. ಇವ್ರಿಗೆ ಜೀವ ಇರುವಾಗಲೇ ಗೊತ್ತಾಗಬೇಕಾಗಿದೆ ನಮಗೆ ಪರದೈಸ ನಮಗಿದೆ ಅಂತಕ್ಕಂಥ ಹಕ್ಕು, ಪರಲೋಕದ ಹಕ್ಕು ನಮಗಿದೆ. ನಾವು ಈ ಲೋಕದಲ್ಲಿ ಜೀವಿಸಿದ್ರು ಸಹ ಸಿಟಿಜನ್ಶಿಪ್ ಎಲ್ಲಿಂದದು ಗೊತ್ತಾ ಕ್ರೈಸ್ತರಿಗೆ? ಪರಲೋಕದ ಸಿಟಿಜನ್ಶಿಪ್. ಇಲ್ಲಿ ನಾವು ಲೋಕದಲ್ಲಿ ಪರದೇಶಿಗಳಾಗಿ ಪರವಾಸಿಗಳು ಜೀವಿಸ್ತೇವೆ. ಆದರೆ ನಾವು ನಿಜವಾದಂಥ ನಮ್ಮ ದೇಶ, ಆ ಲೋಕ ಯಾವುದು? ಪರದೇಶ. ಅದೇನು ಗೊತ್ತಾ? ಭಕ್ತ ಸಮೂಹಗಳು, ಆತನ ಮಕ್ಕಳು ಜೀವಿಸ್ತಕ್ಕಂಥ ಜೀವ. ಅದು ಯುಗ ಯುಗಾಂತರದಲ್ಲಿರ್ತಾರೆ. ಅವರು ಎಂದೂ ಸಾವು ಅವ್ರಿಗೆ ಇಲ್ಲ ಅಂತಕ್ಕಂಥದ್ದನ್ನು ನಾವು ನೋಡ್ತೇವೆ. ಇದರಲ್ಲಿ ಹೇಳ್ತಾನೆ ಗೊತ್ತಾ, ಪವಿತ್ರರಾದವರಲ್ಲಿ ಹಕ್ಕನ್ನು ಹೊಂದುವುದಕ್ಕೆ ಅವರ ಕಣ್ಣುಗಳನ್ನು ತೆರೆಯಬೇಕೆಂದು ಅವರ ಬಳಿಗೆ ನಾನು ಜನರನ್ನು ಕಳಿಸಿಕೊಡ್ತಾ ಇದ್ದೇನೆ. ಯಾರ ಬಳಿಗೆ? ಯಾರು ಕತ್ತಲಲ್ಲಿದ್ದಾರೆ, ಯಾರು ಸೈತಾನವಶದಲ್ಲಿ ಬಿದ್ದು ಹೋಗಿದ್ದಾರೆ, ಯಾರು ದೇವರ ವಾಕ್ಯದಲ್ಲಿಲ್ಲ, ಯಾರು ದೇವರ ಆತ್ಮನಂತೆ ಜೀವಿಸ್ತಾ ಇಲ್ಲ, ಅಂಥವರ ಮಧ್ಯದಲ್ಲಿ ನಾನು ನಿಮಗೇನು ಗೊತ್ತಾ ಕಳಿಸ್ಕೊಡ್ತಾ ಇದ್ದೇನೆ ಗೊತ್ತಾ? ಅಂಥವರಿಗೆ ಈ ಪರಲೋಕ ರಾಜ್ಯದ ಸ್ವಾರ್ಥಿಯನ್ನು ತಿಳಿಸಿ ಇವರು ಪರಲೋಕದ ಹಕ್ಕುದಾರ ಆಗಲಿಕ್ಕಾಗುವ ಹಾಗೆ ತಮ್ಮನ್ನು ತಾವು ಪಶ್ಚಾತ್ತಾಪದಿಂದ ಆತನ ಸನ್ನಿಧಾನಕ್ಕೆ ಒಪ್ಪಿಸಿಕೊಡ್ಬೇಕೆಂಬ ಕೊಡುವುದಕ್ಕಾಗಿ ನಾನು ನಿಮ್ಮನ್ನು ಅವರ ಬಳಿ ಕಳಿಸ್ಕೊಡ್ತಾ ಇದ್ದೇನೆ ಎಂಬುದಾಗಿ ಹೇಳ್ತಾರೆ. ಇವತ್ತಿನ ದಿವಸ ದೇವ್ರ ವಾಕ್ಯ ನಮಗೆ ಮಾತಾಡ್ತಾರೆ. ಇಲ್ಲಿ ಅದೇ ಎಫೆಸ 1:14, ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 14ನೇ ವಚನದಲ್ಲಿ ಸಹ ಪರಲೋಕದ ಭಾಗ್ಯ ಈ ರೀತಿಯಿಂದ ಬರೆಯಲ್ಪಟ್ಟಿದೆ. ಏನಂತ ಗೊತ್ತಾ? ಯಾರಿಗೆ ಗೊತ್ತಾ? 1:14, ಎಫೆಸ 1:14, ದೇವರು ಸಂಪಾದಿಸಿಕೊಂಡ ಜನರಿಗೆ ವಿಮೋಚನೆಯಾಗುವುದೆಂಬುದಕ್ಕೆ ಪವಿತ್ರಾತ್ಮನು ನಮ್ಮ ಬಾಧ್ಯತೆಗೆ ಸಂಚಕಾರನಾಗಿದ್ದಾನೇನು. ದೇವರು ಸಂಪಾದಿಸಿಕೊಂಡ ಜನರಿಗೆ, ಅವ್ರು ಯಾರು ಗೊತ್ತಾ? ದೇವರು ಸಂಪಾದಿಸಿಕೊಂಡಂಥ ಜನ ಎಲ್ಲಿದ್ದಾರೆ ಗೊತ್ತಾ? ಪರಲೋಕದ. ಇವತ್ತು ದಿವಸ ನಾವು ದೇವರು ಸಂಪಾದಿಸಿಕೊಂಡ ಜನರಾಗಿದ್ದೇವ? ನಾವು ದೇವರನ್ನು ಸಂಪಾದಿಸಿಕೊಂಡಿದ್ದೇವ? ನಾವು ಕ್ರಿಸ್ತನನ್ನು ಸಂಪಾದಿಸಿಕೊಂಡಿದ್ದೇವ? ನಾವು ಕ್ರಿಸ್ತನ ವಾಕ್ಯದಲ್ಲಿ ಐಶ್ವರ್ಯವಂತರಾಗಿ ಜೀವಿಸ್ತಾ ಇದ್ದೇವ? ನಾವು ಪವಿತ್ರಾತ್ಮ ಭರಿತರಾಗಿ ನಾವು ಜೀವಿಸ್ತಾ ಇದ್ದೇವೆ ಈ ಲೋಕದಾಗ? ನಾವು ಪವಿತ್ರಾತ್ಮ ಭರಿತರಾಗಿ ಜೀವಿಸುವುದಾದರೆ ಆತನು ನಮ್ಮನ್ನು ಸಂಪಾದನೆ ಮಾಡಿಕೊಂಡಿದ್ದೇವೆ. ನಮಗೆ ಪರಲೋಕದ ಹಕ್ಕಿದೆ. ನಮಗೆ ಒಂದು ದಿವಸ ಈ ಲೋಕದಿಂದ ವಿಮೋಚನೆ ಆಗುತ್ತದೆ ಅಂತ ಬರೆಯಲ್ಪಟ್ಟಿದೆ. ಕೊಲಸೆ 1ನೇ ಅಧ್ಯಾಯ ಆಮೇಲೆ ಗೊತ್ತಂತಂದ್ರೆ 12ನೇ ವಚನದಲ್ಲಿ ಸಹ ಈ ರೀತಿಯಿಂದ ಬರೆಯಲ್ಪಟ್ಟಿದೆ. ಕೊಲಸ್ಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ, ಹಲ್ಲೆಲೂಯಾ, ಕೊಲಸ್ಯೆ 1:12 ಹೇಳ್ತಾನೆ. ಏನಂತ ಹೇಳ್ತಾನೆ ಗೊತ್ತಿರದ? ಬೆಳಕಿನ ರಾಜ್ಯದೊಳಗೆ ದೇವಜನರ ಬಾಧ್ಯತೆಯಲ್ಲಿ ಪಾಲುಗಾರರಾಗುವುದಕ್ಕೆ
ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ ತಂದೆಗೆ ಕೃತಜ್ಞತಾಸ್ತುತಿ ಮಾಡುವರಾಗಿರಬೇಕೆಂತಲೂ ದೇವರನ್ನು ಬೇಡಿಕೊಳ್ಳುತ್ತೇನೆ. ಪೌಲ ಕೊಲೊಸ್ಯದವರಿಗೆ ಹೇಳ್ತಾ ಇದ್ದಾನೆ. ಏನಂದ್ರೆ ಗೊತ್ತಾ, ದೇವರಾದುಕೊಂಡವರ ಮಧ್ಯದಲ್ಲಿ, ಬೆಳಕಿನ ರಾಜ್ಯದೊಳಗೆ ದೇವರಾದುಕೊಂಡವರ ಬಾಧ್ಯತೆಯನ್ನು ಹೊಂದುವುದಕ್ಕೋಸ್ಕರವಾಗಿ ನಮ್ಮ ತಂದೆಯಾದ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಅದೇ ರೀತಿಯ ಕೊಲೊಸ್ಸೆ 3:24 ಏನಂತ ಹೇಳ್ತಾನೆ ಗೊತ್ತಾ, ಕರ್ತನಿಂದ ಪರಲೋಕ ಬಾಧ್ಯತೆ ಎಂಬ ಪ್ರತಿಫಲವನ್ನು ಹೊಂದುವೆಂದು ತಿಳಿದಿದ್ದೀರಲ್ಲ. ನಮಗಿದೇನರ ಗೊತ್ತಾಗ್ಯದ? ನಮ್ಮ ಕರ್ತನಾದ ಯೇಸು ಕರ್ತನಿಂದ ಪರಲೋಕದ ಬಾಧ್ಯತೆ ಎಂಬ ಪ್ರತಿಫಲ ಹೊಂದುವೆಂಬುದು ನಿಮಗೆ ತಿಳಿದಿದೆಯಲ್ಲ. ನಮ್ಗೆ ತಿಳಿದದ? ಪರಲೋಕಕ್ಕೆ ನಾವು ಹಕ್ಕುದಾರರಿದ್ದೇವೆ ಅಂಬಂಥದ್ದು ನಿಮಗೆ ಏನಾರು ತಿಳಿದದ? ಆ ಪರಲೋಕಕ್ಕೆ ಹಕ್ಕುದಾರರು ಇದ್ದೇವೆ ಅಂತಕ್ಕಂಥದ್ದು ನಮಗೆ ತಿಳಿದಿರುವುದಾದರೆ ಆತನ ಕೃಪಾವಾಕ್ಯಕ್ಕೆ ವಿಧೇಯರಾಗಿದ್ದು, ಕೃಪಾವಾಕ್ಯಕ್ಕೆ ಸಾರುವವರಾಗಿದ್ದು, ಆತನ ಕೃಪೆಯನ್ನು ಪ್ರಖ್ಯಾತಪಡಿಸುವವರಾಗಿದ್ದು, ಆತನಿಗೆ ಮಹಿಮೆ ತರುವಂಥ ರೀತಿಯಲ್ಲಿ ಜೀವಿಸುವರಾಗಿರುವಂಥ ಒಂದು ಪರಿಸ್ಥಿತಿ ನಮ್ಮ ಜೀವಮಾನದಲ್ಲಿ ದೇವರು ಕೊಟ್ಟು ನಡೆಸ್ತಾ ಇರ್ತಾರೆ. ಇಬ್ರಿಯ 9:15 ಬರೆಯಲ್ಪಟ್ಟಿದೆ. ಏನಂತ ಬರೆಯಲ್ಪಟ್ಟಿದೆ? ಇಬ್ರಿಯ 9:15. ಹಲ್ಲೆಲೂಯಾ. 9:15. ಈ ಕಾರಣದಿಂದ ಆತನು ಒಂದು ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿದ್ದಾನೆ. ಮೊದಲನೇ ಒಡಂಬಡಿಕೆ ಕಾಲದಲ್ಲಿ ನಡೆದ ಅಕ್ರಮಗಳ ಪರಿಹಾರಕ್ಕಾಗಿ ಆತನು ಮರಣವನ್ನು ಅನುಭವಿಸಿದ್ದರಿಂದ ದೇವರಿಂದ ಕರೆಸಿಕೊಂಡವರು, ಅಂದರೆ ಯಾರು ಗೊತ್ತಾ? ಕೋಟಿ ಕೋಟಿ ಸಮೂಹದ ಆತನ ವಾಕ್ಯಾನುಸಾರವಾಗಿ ಜೀವಿಸಿದಂಥವರು, ದೇವರಿಂದ ಕರೆಸಿಕೊಂಡವರು, ವಾಗ್ದಾನವಾಗಿದ್ದಂಥ ಪರದೇಶ, ವಾಗ್ದಾನವಾಗಿದ್ದ ನಿತ್ಯ ಬಾಧ್ಯತೆಯನ್ನು ಹೊಂದುವುದಕ್ಕೆ ಆತನ ಮೂಲಕ ಮಾರ್ಗವಾಯಿತು. ಪರಲೋಕಕ್ಕೆ ಹೋಗ್ಬೇಕಾದ್ರೆ, ನಿತ್ಯ ಜೀವಕ್ಕೆ ಬಾಧ್ಯನಾಗಬೇಕಾದ್ರೆ ನಾವು ಏನು ಮಾಡಬೇಕು? ಸ್ವಾಮಿ ಹೇಳಿದ, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ, ನನ್ನ ಹೊರತು ಯಾರೂ ಪರಲೋಕಕ್ಕೆ ಹೋಗಲ್ಲ. ನನ್ನ ಮೂಲಕ ಹೊರತು ಯಾರೂ ಹೋಗಲ್ಲ. ನನಗೆ ಬಿಟ್ಟರೆ ಯಾರೂ ಹೋಗಲ್ಲ ಪರಲೋಕ. ನನ್ನ ಮೂಲಕ ನಾನು ಬಾಗಿಲು, ಪರಲೋಕದ ಬಾಗಿಲು ನಾನೇ, ಆ ಬಾಗಿಲು ನಾನೇ, ಆ ಕೃಪಾ ವಾಕ್ಯ ನಾನೇ. ನನ್ನ ಮೂಲಕವಾಗಿ ಹೊರತು ಯಾರೂ ಪರಲೋಕಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಕೋಟಿ ಕೋಟಿ ನನ್ನ ಭಕ್ತ ಗಣಗಳ ಮಧ್ಯದಲ್ಲಿ ನಿಮ್ಮನ್ನು ಸೇರಿಸುವುದಕ್ಕೋಸ್ಕರವಾಗಿ, ಆ ದೇಶಕ್ಕೆ ಬಾಧ್ಯತೆಯನ್ನು ಹೊಂದುವುದಕ್ಕೆ ಆತನ ಮೂಲಕವಾಗಿ ನಮಗೆ ಮಾರ್ಗ ಉಂಟಾಯಿತು. ಏನು ಮಾಡಬೇಕು ಸ್ವಾಮಿ? ನಾನು ಪರಲೋಕ ರಾಜ್ಯಕ್ಕೆ ಹೋಗಲ್ಲ, ನಿತ್ಯ ಜೀವಕ್ಕೆ ಬಾಧ್ಯನಾಗಬೇಕು. ನಾನು ಏನು ಇದನ್ನೇ ಮಾಡಬೇಕು? ನಿಮ್ಮನ್ನು ಕರ್ತನಿಗೂ ಆತನ ಕೃಪಾ ವಾಕ್ಯಕ್ಕೂ ನಾನು ನಿಮಗೆ ಒಪ್ಪಿಸಿಕೊಡ್ತಾ ಇದ್ದೇನೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಅದೇ ಪ್ರಕಾರ ರೋಮ 8:17 ನಾವು ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 17ನೇ ವಚನದಲ್ಲಿ ಈ ರೀತಿಯಾಗಿ ಏನು ಮಾಡಬೇಕು? 8:17 ಬರೆಯಲ್ಪಟ್ಟ. ಹಲ್ಲೆಲೂಯಾ. ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ. ನಾವು ಪರಲೋಕಕ್ಕೆ ಬಾಧ್ಯರಿದ್ದೇವೆ ಏನಿಲ್ಲ ಅಂತಕ್ಕಂಥದ್ದು ಪವಿತ್ರ ಆತ್ಮ ನಿಮ್ಮ ಆತ್ಮದೊಂದಿಗೆ ಏನಾದರೂ ಮಾತಾಡ್ತಾ ಇದ್ದಾನೆ. ನಾನು ಸತ್ತ ತಕ್ಷಣ ನಾನು ಕರ್ತನ ಜೊತೆಯಲ್ಲಿ ಇರ್ತೇನೆ ಎಂಬಂಥದ್ದು ನಿಮ್ಮ ಆತ್ಮ ಏನಾದರೂ ನಿಮಗೆ ಮಾತಾಡುತ್ತದೇನು? ವಾಕ್ಯ ಏನಾದರೂ ಮಾತಾಡ್ತಾ ಇದ್ದಿದೆ ನನ್ನ ಜೀವಮಾನದಲ್ಲಿ ಏನಾದರೂ ವಾಕ್ಯ ಮಾತಾಡ್ಯದ? ಒಂದು ದಿವಸ ಆದರೂ ಆತನ ಶಬ್ದನ ಕೇಳಿದೇನಾ? ಒಂದು ದಿವಸ ಆದರೂ ಆತನ ಕೂಗನ್ನ ಕೇಳಿದೇನಾ? ಅದಕ್ಕೆ ಆತನ ಆತ್ಮನೇ ಸಾಕ್ಷಿ ಹೇಳುತ್ತಾನೆ. ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ, ಹಕ್ಕುದಾರರಾಗಿದ್ದೇವೆ. ನಾವು ಆತನ ಮಕ್ಕಳಾಗಿದ್ದೇವಲ್ಲ, ಆ ನಿತ್ಯ ಜೀವಕ್ಕೆ ನಾವು ಬಾಧ್ಯರಾಗಿದ್ದೇವೆ. ಒಬ್ಬ ಐಶ್ವರ್ಯವಂತನು ಪರಲೋಕ ರಾಜ್ಯಕ್ಕೆ ಹೋಗ್ಲಿಕ್ಕೆ ಬಹಳ ಕಷ್ಟ ಎಂಬುದಾಗಿ ಹೇಳುವಾಗ ಶಿಷ್ಯರೆಲ್ಲರನ್ನು ಮಾಡ್ತಾರೆ, ಸ್ವಾಮಿ ನಾವು ಎಲ್ಲವನ್ನು ಬಿಟ್ಟು ಬಂದಿದ್ದೇವಲ್ಲ ಸ್ವಾಮಿ, ಹಾಗಾದರೆ ಯಾರಿಗೆ ರಕ್ಷಣೆ ಆಗ್ತದೆ ಹೇಳು? ಒಬ್ಬ ಐಶ್ವರ್ಯವಂತನಿಗೆ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂದಮೇಲೆ ನಮಗೆ ಹೆಂಗೆ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯ ಅದಂದಾಗ ಸ್ವಾಮಿ ಭಾಳ ಅವರನ್ನು ದೃಷ್ಟಿಸಿ ನೋಡಿ ಹೇಳ್ತಾ ಇದ್ದಾನೆ, ಇದು ಮನುಷ್ಯರಿಗೆ ಅಸಾಧ್ಯ, ದೇವರ ಮಕ್ಕಳಿಗೆ ಸಾಧ್ಯ ಇದೆ. ಇದು ಮನುಷ್ಯರ ಮಕ್ಕಳಿಗೆ ಅಸಾಧ್ಯ. ಇದು ಆ ಪರದೇಶು, ಆ ಪರಲೋಕ, ಆ ನಿತ್ಯ ಜೀವ ಏನು ಗೊತ್ತಾ? ಲೌಕಿಕದವ್ರಿಗೆ ಏನು ಗೊತ್ತಾ? ಇದು ಎಂದು ಆಸ್ತಿಯಲ್ಲ, ಅವರು ಹಕ್ಕುದಾರರು ಅಲ್ಲ. ಆದರೆ ಗೊತ್ತಾ, ಯಾರು ಮಕ್ಕಳಾಗಿದ್ದಾರೋ ಬಾಧ್ಯರಾಗಿದ್ದೇವೆ, ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು. ಹೇಗೆಂದರೆ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರಾಗಿರುವುದಾದರೆ ಆತನ ಮಹಿಮೆಯಲ್ಲಿ ನಾವು ಪಾಲುಗಾರಾಗಿರ್ತೇವೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ದೇವ್ರ ಮಕ್ಕಳೇ, ಇವತ್ತಿನ ದಿವಸ ಗೊತ್ತೇ ವಾಕ್ಯ ಭಾಗ ನಾವು ಕೇಳ್ತಾ ಇದ್ದೇವಲ್ಲ, ಪರಲೋಕ ರಾಜ್ಯಕ್ಕೆ ಹೋಗಬೇಕಾದ್ರೆ
ನಾನು ನಿತ್ಯ ಜೀವಕ್ಕೆ ಬಾಧ್ಯನಾಗಬೇಕಾದ್ರೆ ಏನು ಮಾಡಬೇಕೆಂಬುದಾಗಿ ಹೇಳಿದಾಗ ನಮ್ಮನ್ನು ನಾವು ಕರ್ತನಿಗೆ ಆತನ ಕೃಪಾ ವಾಕ್ಯಕ್ಕೆ ಒಪ್ಪಿಸಿಕೊಡಬೇಕು. 1 ಪೇತ್ರ 2ನೇ ಅಧ್ಯಾಯ 9ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಏನಂತ ಬರೀತಾನೆ ಪೇತ್ರ ಗೊತ್ತಾ? 2ನೇ ಅಧ್ಯಾಯ 1 ಪೇತ್ರ 2ನೇ ಅಧ್ಯಾಯ 9ನೇ ವಚನ ಏನಂತ ಬರೀತಾರೆ ಇಲ್ಲಿ? ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನ ಗುಣಾತಿಶಯಗಳನ್ನು ಪ್ರಚುರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಹಲ್ಲೆಲೂಯ. ಯಾರು? ಆತನ ಕೃಪಾವಾಕ್ಯದ ಪ್ರಕಾರ ಜೀವಿಸುವಂಥವರಿಗೆ ಏನಂತ ಹೇಳ್ತಾನೆ ಗೊತ್ತಾ? ದೇವರಾದುಕೊಂಡ ಜನಾಂಗ ಇದ್ದೇವೆ ನಾವು. ನಮಗೆ ದೇವರು ಆರಿಸ್ಕೊಂಡನಲ್ಲ, ಕರ್ಕೊಂಡನಲ್ಲ, ನಮಗೆ ಆರಿಸ್ಕೊಂಡನಿಲ್ಲ, ಆರಿಸ್ಕೊಂಡಿದ್ದೆ. ನಾವು ದೇವರಾದುಕೊಂಡ ಜನಾಂಗವಾಗಿದ್ದೆವು. ನಾವು ರಾಜವಂಶಸ್ಥರಾಗಿದ್ದೇವೆ, ಪರಲೋಕಕ್ಕೆ ಬಾಧ್ಯರ ಹಕ್ಕುದಾರರು. ನಾವು ರಾಜವಂಶಸ್ಥರು ಮತ್ತು ಯಾಜಕರಾಗಿದ್ದೇವೆ, ಮೀಸಲಾದ ಜನ, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೇವೆ. ಮೊದಲು ನೀವು ಪ್ರಜೆಯಾಗಿರಲಿಲ್ಲ. ದೇವರ ಮಕ್ಕಳೇ, ಇವತ್ತಿನ ದಿವಸ ಈ ವಾಕ್ಯ ಭಾಗವನ್ನು ಕೇಳುವಾಗ ಒಬ್ಬ ಐಶ್ವರ್ಯವಂತನು ಬಂದು ಹೇಳ್ತಾ ಇದ್ದಾನೆ, ಸ್ವಾಮಿ ನಾನು ನಿತ್ಯ ಜೀವಕ್ಕೆ ಬಾಧ್ಯನಾಗಬೇಕು, ಅದನ್ನು ಏನು ಮಾಡಲಿ ಎಂಬುದಾಗಿ ಹೇಳಿದ. ವಾಟ್ ಮಸ್ಟ್ ಐ ಡೂ ಟು ಇನ್ಹೆರಿಟ್ ಎಟರ್ನಲ್ ಲೈಫ್? ನಾ ಏನು ಮಾಡಲಿ ಸ್ವಾಮಿ ನಿತ್ಯ ಜೀವಕ್ಕೆ ಬಾಧ್ಯನಾಗಬೇಕನ್ನ? ನೌ ಐ ಕಮಿಟ್ ಯು ಟು ಗಾಡ್ ಆ್ಯಂಡ್ ಟು ದ ವರ್ಡ್ ಆಫ್ ಹಿಸ್ ಗ್ರೇಸ್ which can build you up and give you inheritance among all the who are sanctified. ಇಡೀ ಪವಿತ್ರರಾದವರ ಸಂಘದಲ್ಲಿ ನಾನು ನಿಮಗೆ ಸೇರಿಸ್ತೇನೆ. ಸ್ವಾಮಿ, ನಾವು ಎಲ್ಲವನ್ನು ಬಿಟ್ಟು ನಿನ್ನನ್ನು ಹಿಂಬಾಲಿಸಿದ್ದೇವೆ, ನಮಗೇನು ದೊರಕುವುದು? ನಿತ್ಯ ಜೀವ ದೊರಕುವುದು. ಇವತ್ತಿನ ದಿವಸ ಪರಲೋಕದ ಆ ನಿತ್ಯ ಜೀವ ಹೊಂದುವುದಕ್ಕೆ ನಾವು ಹಕ್ಕುದಾರರಾಗಿದ್ದೇವ. ಒಂದು ವೇಳೆ ಆಗಿದ್ದರು ಆತನ ಕೃಪಾವಾಕ್ಯಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಟ್ಟಿದ್ದೇವ. ಹಾಗಾದರೆ ನಮ್ಮ ಜೀವಮಾನದಲ್ಲಿ ಏನು ಕಡಿಮೆ ಇದೆ? ಅವತ್ತು ದಿವಸ ಐಶ್ವರ್ಯವಂತನ ಜೀವಮಾನದಲ್ಲಿ ಒಂದು ಕಡಿಮೆ ಇದೆ. ಇವತ್ತು ದಿವಸ ಕ್ರೈಸ್ತರ ಜೀವಮಾನದಲ್ಲಿ ಸಹ ಒಂದೊಂದು ಕಡಿಮೆ ಇದೆ. ಕ್ರಿಸ್ತನಲ್ಲಿ ಇಲ್ಲನೇ ಇಲ್ಲ. ನಾವು ನೋಡ್ತೇವೆ ಗೊತ್ತಾ? 15ನೇ ಇದೆ, ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ, ನನ್ನ ತಂದೆ ತೋಟಗಾರ. ನೀವು ನನ್ನಲ್ಲಿದ್ದು ಫಲ ಕೊಡಬೇಕೆಂದು. ಒಂದು ವೇಳೆ ನೀವು ಫಲ ಕೊಡಲಾರದು ಹೋದ್ರೆ ಗೊತ್ತಾದ ಬೆಳ್ಳಿ ಬೇರು ಸಹಿತವಾಗಿ ಕೆತ್ತಾಕಲ್ಪಡ್ತದ ಅಂತ ವಾಕ್ಯದಲ್ಲಿ ಬರೆಯಲ್ಪಟ್ಟ. ಅಂದ್ರೆ ಗೊತ್ತಾ, ನಾಶನ ಕಡೆಗೆ ನಾವು ಹೋಗ್ತಕ್ಕಂಥವ್ರಾಗಿರ್ತೇವಂಥದ್ದು ಅಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ನಾವು ಕೇಳಿದ್ದೇವಲ್ಲ, ಅದಕ್ಕೆ ಹೇಳ್ತಾನೆ, ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ, ನನ್ನ ತಂದೆ ತೋಟಗಾರ. ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ. ಬಸ್ ನಾನು ನಿತ್ಯ ಜೀವಕ್ಕೆ ಬಾಧ್ಯನಾಗಬೇಕಾದ್ರೆ ಏನು ಮಾಡಬೇಕು ಸ್ವಾಮಿ ಅಂತ ಕೇಳಿದಾರಲ್ಲ. ಒಂದು ವೇಳೆ ನೀವು ನನ್ನಲ್ಲಿದ್ದು ಫಲ ಕೊಡದಿದ್ದರೆ, ನೀವು ನನ್ನಲ್ಲಿ ಇದ್ದೀರಿ, ಫಲನೇ ಇಲ್ಲ. ನಿಮ್ಮ ಜೀವಮಾನ ನನ್ನ ಜೀವಮಾನದ ಹಾಗೆ ನೀವು ಮಾರ್ಪಡಿಸ್ಕೊಂಡಿಲ್ಲ, ನಿಮ್ಮ ಪಾಪಗಳು ಅರಿಕೆ ಮಾಡಿಕೊಂಡಿಲ್ಲ, ನಿಮ್ಮನ್ನು ನೀವು ಸಜೀವ ಯಜ್ಞವನ್ನು ಒಪ್ಪಿಸಿಲ್ಲ. ಅದಕ್ಕೆ ಹೇಳ್ತಾನೆ ಪೌಲ, ನಾನು ಈಗ ನಿಮ್ಮನ್ನು ಕರ್ತನ ಕೃಪಾವರಕ್ಕೂ ಆ ಕರ್ತನಿಗೆ ನಾನು ನಿಮಗೆ ಒಪ್ಪಿಸಿಕೊಡ್ತಾ ಇದ್ದೇನೆ. ಆತನು ನಿಮ್ಮನ್ನು ಪವಿತ್ರರಾದವರ ಸಂಘದಲ್ಲಿ ಸೇರಿಸುತ್ತಾನೆ, ಆ ಭಕ್ತ ಸಮೂಹದಲ್ಲಿ ನಿಮ್ಮನ್ನು ಸೇರಿಸ್ತಾನೆ. ಇವತ್ತು ದಿವಸ ಅವ್ರು ಎಲ್ಲಿರೋಕ್ಕೆ ಅನ್ನೋದು ಗೊತ್ತಾ? ಇಬ್ರಿಯ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ಇಲ್ಲಿ ಬರೆಯಲ್ಪಟ್ಟದ್ದು ಏನಂತ ಗೊತ್ತಂದರೆ, ಇಬ್ರಿಯ 12ರಲ್ಲಿ ಈಗ ಅಂಥ ಭಕ್ತಗಣಗಳು ಏನು ಹಾರ ಗೊತ್ತಾ? ಇವತ್ತು ಪರಲೋಕದಾಗಾರ ಅವ್ರು ಇವತ್ತು ನಮ್ಮ ಸುತ್ತಮುತ್ತಲೇ ಹಾರಂತ. ಇವತ್ತು ದಿವಸ ಎಲ್ಲ ಮಾತಾಡ್ತಾ ಇದ್ದೇವಲ್ಲ, ದೇವರ ವಾಕ್ಯದಲ್ಲಿ ಆತನಲ್ಲಿ ನಾವು ಧ್ಯಾನ ಮಾಡುವಾಗ ಯೋಜನೆ 12 ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವ ಪೂರೈಸುವನಾಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಇಷ್ಟು ಮಂದಿ ಎಲ್ಲ ನಮ್ಮ ಸುತ್ತಮುತ್ತಲೂ ರಾಶಿಯಾಗಿದ್ದಾರೆ. ಯಾರು? ಭಕ್ತಗಣಗಳು. ಭಕ್ತರಾದವರ ಸಂಘದಲ್ಲಿ ನಿಮ್ಮನ್ನು ಸೇರಿಸ್ತೇನೆ ಎಂಬುದಾಗಿ. ಯಾರಿಗೆ? ಐಶ್ವರ್ಯವಂತನಿಗಲ್ಲ, ಆ ಕರ್ತನಿಗೆ ಒಪ್ಪಿಸಿಕೊಟ್ಟು ಆತನ ಕೃಪಾವಾಕ್ಯದಲ್ಲಿ ಬೆಳೆದು
ಆತನಲ್ಲಿ ಭಯಭಕ್ತಿಯಿಂದ ಜೀವಿಸಿ ತನ್ನ ಪಾಪ ಪರಿಹಾರ ಮಾಡಿಕೊಂಡು ಆತನು ಸತ್ತು ಜೀವಿತನ ಎದ್ದು ಬಂದ ಆತನಲ್ಲಿ ಜೀವಿಸುವುದಾದರೆ, ಆತನ ವಾಕ್ಯದಲ್ಲಿ ಆತ್ಮದಲ್ಲಿ ನೀವು ಇರುವುದಾದರೆ, ನೀವು ಸತ್ತರೂ ಸಹ ಬದುಕುವವರಾಗಿದ್ದೀರಿ, ನಿತ್ಯ ನಿರಂತರ ಇರ್ತೀರಿ, ನಿಮಗೆ ಸಾವು ಇಲ್ಲ ಅಂತಕ್ಕಂಥ ನಂಬಿಕೆ ನಿಮಗೆ ಬರುವುದಕ್ಕೋಸ್ಕರವಾಗಿ ನೀವು ಪರಲೋಕದ ಹಕ್ಕುದಾರರಿದ್ದೀರಿ ಎಂಬುದಾಗಿ ಕರ್ತನು ಹೇಳುತ್ತೆ. ಪರಲೋಕದ ಹಕ್ಕು ಯಾರಿಗಿದೆ? ಕೇವಲ ನಮಗಿದೆ. ನಾನು ಸತ್ತ ತಕ್ಷಣ ಎಲ್ಲಿರ್ತೇನೆ ಗೊತ್ತಾ? ಪೇತ್ರ, ಯಾಕೋಬ, ಯೋಹಾನ, ಅಬ್ರಹಾಂ, ಇಸಾಕ್, ಯಾಕೋಬ, ಕೋಟಿ ಕೋಟಿ ಸಮ ಅವ್ರಿಗೆ ಬಿಳಿ ವಸ್ತ್ರ ಅಲ್ಲ. ಜೀವ ಹೋದ ತಕ್ಷಣ ನಮಗೊಂದು ಬಿಳಿ ವಸ್ತ್ರ ದೇವರು ಕೊಡ್ತಾನೆ. ಆ ವಸ್ತ್ರ ಇವತ್ತೇ ಹೊದಿಸ್ಯಾನ ಪವಿತ್ರಾತ್ಮನ. ನಮಗೆ ಆ ವಸ್ತ್ರ ಇವತ್ತೇ ಕೊಟ್ಟಾನ. ಆ ಪವಿತ್ರಾತ್ಮನ ವಸ್ತ್ರವು ನಮಗೆ ಇವತ್ತೇ ಕೊಟ್ಟಾನ. ಆ ಪವಿತ್ರಾತ್ಮ ನಮ್ಮಲ್ಲಿ ಹಾನೇನು ಇಲ್ಲ ನೋಡ್ಕೊಳ್ಳಿ. ಅದಕ್ಕೆ ಅದು ನಿಮ್ಮಲ್ಲಿ ಏನು ಕೊರತೆ ಅದ? ಪವಿತ್ರಾತ್ಮ ನಿಮ್ಮಲ್ಲಿ ಹಾನಾತ್ವ ಇಲ್ಲ. ಪವಿತ್ರಾತ್ಮ ನಿಮ್ಮಲ್ಲಿರುವುದಾದ್ರೆ ಗೊತ್ತಾ, ನೀವು ದೇವದೂತರ ಹಾಗೆ ನೀವು ಸಹ ಮುತ್ತ ಎತ್ತಲ್ಪಡ್ತೀರಿ. ದೇವರ ವಾಕ್ಯ ಭಾಗವನ್ನು ನಮ್ಮೆಲ್ಲರ ಆತ್ಮ ಧ್ಯಾನಕ್ಕೆ ಆಶೀರ್ವಾದ ಮಾಡಿ. ಆಮೇನ್. ಹಲ್ಲೆಲೂಯಾ. ಪ್ರೇಸ್ ದ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿದ್ದೀರಿ. ಆಮೇನ್.